ಬಟ್ ನಂಗೆ ಈಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ ಜನ ಯಾಕೆ ಸಿನಿಮಾ ಮಾಡಕ್ಕೆ ಇಷ್ಟು ಹುಚ್ಚರಾಗಿ ಹೋಗ್ತಿದ್ದಾರೆ ಅಂತ. ದುಡ್ಡು ಎಲ್ಲೆಲ್ಲಿಂದ ತೆಗಿಬಹುದು ಅನ್ನೋದು ಸಿನಿಮಾ ಮಾಡೋರಿಗೆ ಗೊತ್ತಾಗುತ್ತೆ ಅಂತ. ಈ ಡಿಸ್ಟ್ರಿಬ್ಯೂಷನ್ ಅನ್ನೋದೇ ನಂಗೆ ಒಂದು ಸ್ವಲ್ಪ ವಿಶೇಷ ಮತ್ತೆ ಕ್ಯೂರಿಯಾಸಿಟಿ. ಆಕ್ಚುಲಿ ಡಿಸ್ಟ್ರಿಬ್ಯೂಷನ್ ಅನ್ನೋದಕ್ಕಿಂತ ಫಿಲ್ಮ್ ಬಿಸ್ನೆಸ್ ಅಂತ ಹೇಳೋದು ತುಂಬಾ ಸೈಂಟಿಫಿಕಲಿ ಕರೆಕ್ಟ್ ವರ್ಡ್ ಅಂತ ಅನ್ಸುತ್ತೆ. ಮತ್ತೆ ಏನೋ ಏರ್ ಬಾರ್ನ್ ವಾಟರ್ ಬಾರ್ನ್ ಅಂತ ಹೇಳಿದ್ರಲ್ಲ, ಅದೇನು ಅಂದ್ರೆ ನಿಮ್ಗೆ ಹಡಗಲ್ ಕೂಡ ನಿಮ್ ಸಿನಿಮಾ ತೋರಿಸ್ಬೋದು. ಅದಕ್ಕೊಂದು ಥಿಯೇಟರ್ಗೆ ಹೋಗ್ತೀನಿ, ನಾನು 200 ರೂಪಾಯಿ ಟಿಕೆಟ್. ಈ 200 ರೂಪಾಯಿ ಟಿಕೆಟ್ ಯಾರಿಗೆಲ್ಲ ಹೋಗುತ್ತೆ ಅಂತ. ಸಿನಿಮಾ ಪ್ರಮೋಟ್ ಮಾಡೋ ಟೈಮಲ್ಲಿ ನೀವು ಆಟೋ ಹಿಂದ್ಗಡೆ ಸ್ಟಿಕ್ಕರ್ಸ್ ನೋಡಿರ್ತೀರಾ, ಅದನ್ನು ಯಾರೋ ಬಂದು ಸ್ಪಾನ್ಸರ್ ಮಾಡ್ಬೋದು. ಅಥವಾ ನಿಮಗೆ KSRTC ಬಸ್ಸಲ್ಲಿ ಬಸ್ ಬ್ರ್ಯಾಂಡಿಂಗ್ ಮಾಡ್ತೀವಿ, ಅಲ್ಲೂ ಕೂಡ ಯಾವುದೋ ಒಂದು ಕಂಪ್ನಿ ನಿಮ್ಮ ಜೊತೆ ಕೊಲ್ಯಾಬ್ ಆಗ್ಬೋದು, ಅದನ್ನು ಪ್ರಮೋಟ್ ಆಗೋ ಥರ ಒಂದು ಕ್ಯಾಂಪೇನ್ ಮಾಡ್ತಾರೆ. ಒಳ್ಳೆ ಅವತ್ತು ಕಾಂತಾರ ಬಂದ ಟೈಮಲ್ಲಿ ಅಗರಬತ್ತಿ ಅದೆಲ್ಲ ಏನೋ ಪ್ರಮೋಟ್ ಮಾಡಿ. ಹೌದೌದು, TV ರೇಟ್ಸ್ ಅಂತ ಇರುತ್ತೆ, ಮತ್ತೆ OTT ರೇಟ್ಸ್ ಅಂತ ಇರುತ್ತೆ. ಒಳ್ಳೆ ಟಾಕ್ಸಿಕ್ ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ದುಡ್ಡು ಮಾಡ್ಬೋದು ಅಂತ ನಂಗೆ ಈಗ ಗೊತ್ತಾಯ್ತು. ಹಾಯ್, ಹೆಲೋ, ನಮಸ್ಕಾರ. ಈ ಮಾಯಿಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ಒಂದು ವಿಶೇಷ ಟಾಪಿಕ್ ಬಗ್ಗೆ ಮಾತಾಡ್ತೀವಿ. ಯಾಕಂದರೆ ಸಿನಿಮಾದ ಆ್ಯಕ್ಟರ್ ಬಗ್ಗೆ ನಾವು ಮಾತಾಡಿರ್ತೀವಿ, ವಿಡಿಯೋ ಎಡಿಟಿಂಗ್, ಕ್ಯಾಮ್ರಾ ವರ್ಕ್ ಆಗಿರಲಿ, ಹೀರೋಯಿನ್ ಬಗ್ಗೆ ಆಗಿರಲಿ, ಅವ್ರನ್ನ ಕರೆಸಿ ಮಾತಾಡಿರ್ತೀವಿ. ಬಟ್ ಸಿನಿಮಾದಲ್ಲಿ ಇನ್ನೊಂದು ಮುಖ್ಯ ಜಗತ್ತಿದೆ. ಆ ಜಗತ್ತು ಯಾವ್ದು ಗೊತ್ತಾ? ಸಿನಿಮಾ ಯಾರು ಮಾಡೋದು, ಯಾಕೆ ಮಾಡೋದು, ಕಷ್ಟಪಟ್ಟು ಮಾಡೋದು, ಇದೆಲ್ಲ ಮಾಡೋದು ದುಡ್ಗೋಸ್ಕರ ಅಲ್ವಾ? ದುಡ್ಡು ಸಿಕ್ಕಿದ್ರೆ ಸಿನಿಮಾ ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ಮತ್ತೆ ಮಾಡ್ತಾರೆ. ಬಟ್ ಈ ದುಡ್ಡಿನ ವಿಷಯ ಅಂತ ಬಂದಾಗ ಸಿನಿಮಾನ ಸೇಲ್ ಮಾಡಬೇಕಾಗುತ್ತೆ, ಸಿನಿಮಾನ ಜನರಿಗೆ ತಲುಪಿಸ್ಬೇಕಾಗುತ್ತೆ. ಸೊ ಸಿನಿಮಾ ಮತ್ತು ಜನರ ನಡುವೆ ಇರುವಂತಹ ಒಂದು ದೊಡ್ಡ ಕನೆಕ್ಷನ್ ಅಂದರೆ ಅದು ಡಿಸ್ಟ್ರಿಬ್ಯೂಟರ್. ಡಿಸ್ಟ್ರಿಬ್ಯೂಟರ್ ಅಂದರೆ ಯಾರು, ಅವ್ರ ಕೆಲಸ ಏನು, ಪ್ರಮೋಷನ್ ಕೂಡ ಅವರೇ ಮಾಡ್ತಾರಾ, ಸೇಲ್ ಕೂಡ ಅವರೇ ಮಾಡ್ತಾರಾ, ಸಿನಿಮಾಕ್ಕೆಲ್ಲ ದುಡ್ಡು ತಂದು ಕೊಡೋರು ಅವರೇನಾ, ಅಥವಾ ಸಿನಿಮಾದಿರುವಂಥ ದುಡ್ಡು ಅರ್ಧ ತಗೊಂಡು ಹೋಗೋರು ಅವರೇನಾ, ಇಂಥದ್ದೆಲ್ಲ ದುಡ್ಡು ಕನ್ಫ್ಯೂಷನ್ಸ್ ನನಗಿದೆ. ಬಟ್ ಇದರ ಬಗ್ಗೆ ಮಾತಾಡೋದಕ್ಕೆ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ನಮ್ಮ ಜೊತೆಗೆ ಪ್ರಶಾಂತ್ ಬಾಗೂರ್ ಸರ್ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಿದ್ದೀನಿ. ನೋಡಿ, ನಂಗೆ ಇದೇ ಕನ್ಫ್ಯೂಷನ್ಸ್ ಪ್ರಶ್ನೆಗಳು. ಅಂದರೆ ಮೇ ಬಿ ದುಡ್ಡು ಇವ್ರಿಗೆ ಬರುತ್ತಾ, ಇವ್ರಿಗೆ ಏನಾದರೂ ಸ್ವಲ್ಪ ಸ್ಯಾಲ್ರಿ ಥರ ಬರುತ್ತಾ, ಅಥವಾ ಸಿನಿಮಾ ಕಂಪ್ಲೀಟ್ ಇವರೇ ಹೋಲ್ಡ್ ಮಾಡ್ಕೊಳ್ತಾರಾ, ಅಥವಾ ಪ್ರಮೋಷನ್ ಎಲ್ಲ ಇವರೇ ಮಾಡ್ತಾರಾ? ಒಂದು ಸಿನಿಮಾ ರೆಡಿಯಾಗಿ ಡಿಸ್ಟ್ರಿಬ್ಯೂಟರ್ ಕೈ ಕೊಡ್ಬಿಡ್ತಾರೆ, ಆಮೇಲೆ ಕಂಪ್ಲೀಟ್ ವಿಚಾರನ ಡಿಸ್ಟ್ರಿಬ್ಯೂಟರೇ ನೋಡ್ಕೋಬೇಕು, ಹೀಗಿರುತ್ತಾ? ಈ ಡಿಸ್ಟ್ರಿಬ್ಯೂಷನ್ ಅನ್ನೋದೇ ನಂಗೊಂದು ಸ್ವಲ್ಪ ವಿಶೇಷ ಮತ್ತು ಕ್ಯೂರಿಯಾಸಿಟಿ. ಈ ಡಿಸ್ಟ್ರಿಬ್ಯೂಟರ್ ಅಂದರೆ ಯಾರು? ಆ್ಯಕ್ಚುಲಿ ಡಿಸ್ಟ್ರಿಬ್ಯೂಷನ್ ಅನ್ನೋದಕ್ಕಿಂತ ಫಿಲ್ಮ್ ಬಿಸ್ನೆಸ್ ಅಂತ ಹೇಳೋದು ತುಂಬ ಸೈಂಟಿಫಿಕಲಿ ಕರೆಕ್ಟ್ ವರ್ಡ್ ಅಂತ ಅನ್ಸುತ್ತೆ ಈ ಒಂದು ಕಾಲಘಟ್ಟಕ್ಕೆ ಹೋಲಿಕೆ ಮಾಡಿದ್ರೆ. ಯಾಕಂದರೆ ಮೊದಲೆಲ್ಲ ಡಿಸ್ಟ್ರಿಬ್ಯೂಷನ್ ಅಂದರೆ ಒಂದು ರಿಸ್ಕ್ ಜಾಬ್ ಆಗಿತ್ತು. ಅಂದರೆ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡಿ ಆ ಸಿನಿಮಾನ ನಾವು ಥಿಯೇಟ್ರಿಗೆ ಹಾಕಿ ಅಲ್ಲಿಂದ ಬರೋ ದುಡ್ಡಲ್ಲಿ ಲಾಭ ನೋಡ್ಕೋಬೇಕಾಗಿತ್ತು, ಅಥವಾ ನಾವು ಇನ್ವೆಸ್ಟ್ಮೆಂಟ್ನ ವಾಪಸ್ ತೊಗೋಬೇಕಾಗಿತ್ತು. ಹೌದು, ಈಗ ಬದಲಾಗಿರೋ ಕಾಲ ಈಗಲೂ ಒಂದು ಪದ್ಧತಿ ಇದೆ. ಬಟ್ ಈಗ ಆಲ್ಮೋಸ್ಟ್ ನಿಮಗೆ ಒಂದು 90-95% ಸಿನಿಮಾಗಳು ಸರ್ವಿಸ್ ಬೇಸ್ ಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ನಾವು. ಹೆಂಗೆ ಅಂದರೆ ಒಂದು ಫೀಸ್ ತೊಗೊಂಡು, ಸೊ ಅವ್ರ ಸಿನಿಮಾನ ನಾವು ಥಿಯೇಟ್ರಿಗೆ ಹಾಕಿ ಅವ್ರದ್ದೇನು ಅಮೌಂಟ್ ಬರುತ್ತೆ ಅದನ್ನು ಅವ್ರಿಗೆ ನೀಟಾಗಿ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದ್ರ ಆಚೆಗೆ ಇವಾಗ ಬರೀ ಥಿಯೇಟ್ರಿಕಲ್ ಒಂದೇ ಸೋರ್ಸ್ ಅಲ್ಲ, ಅದ್ರ ಜೊತೆಗೆ ನಿಮಗೆ OTT ಇರ್ಬೋದು, ಡಬ್ಬಿಂಗ್ ಇರ್ಬೋದು, ಆಡಿಯೋ ರೈಟ್ಸ್ ಇರ್ಬೋದು, ಏರ್ ಬೋರ್ನ್ ವಾಟರ್ ಬೋರ್ನ್ ರೈಟ್ಸ್ ಇರ್ಬೋದು, ಸುಮಾರು ಬಿಸ್ನೆಸ್ಸಲ್ಲಿ ಸುಮಾರು ಒಂದಷ್ಟು ಇದಿದ್ದಾವೆ, ಡಿಪಾರ್ಟ್ಮೆಂಟ್ಸ್ ಇದೆ. ಸೊ ಅದೆಲ್ಲ ಸಮಗ್ರವಾಗಿ ತಿಳ್ಕೊಂಡ್ರೆ ನಿಮಗೆ ಫಿಲ್ಮ್ ಬಿಸ್ನೆಸ್ ಅಂತ ಹೇಳ್ಬೋದು, ಅದನ್ನೆಲ್ಲ ಸೇರಿಸ್ಬಿಟ್ಟು. ಸೊ ಎಲ್ಲರಿಗೂ ಯಕ್ಷ ಪ್ರಶ್ನೆ ಆಗದೆ ಈ ಫಿಲ್ಮ್ ಬಿಸ್ನೆಸ್, ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ನಿಜ. ಬಟ್ ಏನೋ ಏರ್ ಬಾರ್ನ್ ವಾಟರ್ ಬಾರ್ನ್ ಅಂತ ಹೇಳಿದ್ರಲ್ಲ, ಅದೇನು? ಅಂದರೆ ನಿಮ್ಗೆ ಹಡಗಲ್ ಕೂಡ ನಿಮ್ಮ ಸಿನಿಮಾ ತೋರಿಸ್ಬೋದು, ಅದಕ್ಕೊಂದು ಇದಿರುತ್ತೆ. ಮತ್ತು ನಿಮಗೆ ಫ್ಲೈಟ್ಸಲ್ಲಿ ಕೂಡ, ನಿಮಗೆ ಇಂಟರ್ನ್ಯಾಷನಲ್ ಫ್ಲೈಟ್ಸಲ್ಲಿ ಕೂಡ ನಿಮ್ಮ ಸಿನಿಮಾನ ನೀವು ಶೋಕೇಸ್ ಮಾಡ್ಬೋದು, ಸ್ಟ್ರೀಮ್ ಮಾಡ್ಬೋದು. ಸೊ ಅದಕ್ಕೊಂದು ಸರ್ವಿಸ್ ಇದೆ, ಅದಕ್ಕೊಂದಷ್ಟು ಏಜೆನ್ಸಿಗಳಿದ್ದಾವೆ. ಸೊ ಅದು ಎಕ್ಸ್ಪ್ಲೋರ್ ಮಾಡೋವಂಥ ಒಂದು ಜಾನರ್ ಆ್ಯಕ್ಚುಲಿ ನಾವು ಬಿಸ್ನೆಸ್ ಇದರಲ್ಲಿ. ಸೂಪರ್. ಅಂದರೆ ಈಗ ನೀವು ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದಾಗ ಕೇವಲ ಥಿಯೇಟರ್ಗೆ ಮಾತ್ರ ಅಲ್ಲ, ಇದೆಲ್ಲ ಕಂಪ್ಲೀಟ್ ಏನೆಲ್ಲ ಫಾರ್ಮೇಟ್ ಇದೆ ಹೇಳಿ ನನಗೆ ಈಗ ಕ್ಲಿಯರ್. ಡಿಸ್ಟ್ರಿಬ್ಯೂಷನ್ಗಿಂತ ಆಸ್ ಎ ಸ್ಟ್ರಾಟಜಿಸ್ಟ್ ಆಗಿ ವರ್ಕ್ ಮಾಡ್ತೀವಿ ನಾವು. ನಮ್ಮ ಕಂಪ್ನಿ ಬಾಗೂರ್ ಟಾಕೀಸ್ ಹೆಂಗೆ ಅಂತಂದರೆ, ಫಸ್ಟ್ ಕಾಪಿ ಆದಮೇಲೆ ನಮ್ಮ ಹತ್ರ ಬಂದರೆ ಸ್ಟಾರ್ಟಿಂಗ್ ಫ್ರಮ್ ದ ಆಡಿಯೋ ರೈಟ್ಸ್ ಇಂದ ಹಿಡಿದು ನಿಮಗೆ ಏರ್ಬೋರ್ನ್ ರೈಟ್ಸ್ ತನಕನೂ ಎಲ್ಲೆಲ್ಲಿ ನಮಗೆ ಬೆಸ್ಟ್ ಪ್ರೈಸ್ ಸಿಗುತ್ತೆ ಅಲ್ಲೆಲ್ಲ ಪ್ಲೇಸ್ ಮಾಡಿ, ಮತ್ತು ಎಲ್ಲೆಲ್ಲಿ ಯಾವ್ಯಾವ ಥಿಯೇಟ್ರ್ ಹಾಕಬೇಕು, ಯಾವ್ಯಾವ ಮಲ್ಟಿಪ್ಲೆಕ್ಸ್, ಸಿಂಗಲ್ ಥಿಯೇಟ್ರ್ ಸಿನಿಮಾ ನೋಡಿ ಡಿಸೈಡ್ ಮಾಡಿ ಅದನ್ನೆಲ್ಲ ನೀಟಾಗಿ ಒಂದು ಸ್ಟ್ರಾಟಜಿ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಇದು ನಾವು ಮಾಡ್ತಿರೋ ಇದು. ಅದ್ರಲ್ಲಿ ಮೇಜರು ಡಿಸ್ಟ್ರಿಬ್ಯೂಷನು. ಯಾಕಂದರೆ ಇವತ್ತಿಗೂ ನಿಮಗೆ ಈ ಸಿನಿಮಾ ಒಂದು ಒಳ್ಳೆ ರೀತಿಯಲ್ಲಿ ಅದು ಗಳಿಕೆ ಕಾಣಬೇಕು ಅಂತಂದರೆ ಥಿಯೇಟರೇ ಅದಕ್ಕೆ ಒಂದೊಳ್ಳೆ ಸೋರ್ಸ್ ಆಫ್ ಇನ್ಕಮ್. ಸೊ ಆ ನಿಟ್ಟಿನಲ್ಲಿ ಡಿಸ್ಟ್ರಿಬ್ಯೂಷನ್ ತುಂಬ ಮುಖ್ಯ ಆಗುತ್ತೆ ಆ್ಯಕ್ಚುಲಿ. ಓಕೆ. ಅದೀಗ ನಂಗೆ ಈಗ ಡೌಟ್ ಇರೋದು, ಈಗ ಒಂದು ಥಿಯೇಟರ್ ಅದು ನೀವೇ ಡಿಸೈಡ್ ಮಾಡ್ತೀರಾ, ಡಿಸ್ಟ್ರಿಬ್ಯೂಟರ್ ಕೈಯಲ್ಲಿ ಇರುತ್ತೆ. ಮತ್ತೆ ನೀವೀಗ ಹೇಳಿದ್ರಲ್ಲ, ಫ್ಲೈಟ್ ಅಲ್ಲಿ ಕೂಡ ನಾವು ತೋರಿಸಬಹುದು ಮೂವಿನ, ಹಡಗಲ್ ಕೂಡ, ಹಿಂಗೆ ಯಾವ ವೇ ಅಲ್ಲಿ ಈಗ ನಾವು ದುಡ್ಡು ಮಾಡಬಹುದು ಸಿನಿಮಾದವರು? ನಮಗೆ ಫಸ್ಟು ನೋಡಿ, ನಿಮಗೆ ಎಷ್ಟು ಬೇಗ ಬರ್ತಾರೋ ಅಷ್ಟು ನಿಮಗೆ ನಾವು ಇನ್ಪುಟ್ಸ್ ಕೊಡ್ಬೋದು. ಈಗ ಶೂಟಿಂಗ್ ನಡಿಬೇಕಾದ್ರೆ ಬಂದರೆ ಬ್ರ್ಯಾಂಡಿಂಗ್ ಏನಾರ ಮಾಡ್ಬೋದಾ ಅಂತ ನೋಡ್ತೀವಿ. ಒಂದೊಳ್ಳೆ ಫೇಸ್ ಇದ್ರೆ ಅಥವಾ ಒಳ್ಳೆ ಸ್ಟಾರ್ ಕಾಸ್ಟ್ ಇದ್ರೆ, ಯಾವುದಾದ್ರೂ ಬ್ರ್ಯಾಂಡ್ಸ್ ಏನಾದರೂ ನಾವು ಇದು ಮಾಡ್ಬೋದು, ಇನ್ ಬ್ರ್ಯಾಂಡಿಂಗ್ ಅಂತ ಹೇಳ್ತಾರೆ, ಅಥವಾ ಟೈಟಲ್ ಬ್ರ್ಯಾಂಡಿಂಗ್ ಅಂತ ಹೇಳ್ತಾರೆ. ಸೊ ಬ್ರ್ಯಾಂಡಿಂಗ್ ಇಂದನೂ ವರ್ಕ್ ಮಾಡ್ಬೋದು. ಅವಾಗಲೇ ನಿಮಗೆ ಒಂದಷ್ಟು ಅಮೌಂಟ್ ಬಂದ್ಬಿಡುತ್ತೆ. ಸ್ಪಾನ್ಸರ್
ಮೆಂಬರ್ಶಿಪ್ಪಲ್ಲಿ. ಅದಾದಮೇಲೆ ಈಗ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಆಡಿಯೋ ಅಥವಾ ವಿಡಿಯೋ ಸಾಂಗ್ಸ್ ಎಲ್ಲ ನೀವು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಗೆ ಹಾಕಬೇಕು. ಸೊ ಅಲ್ಲೂ ಕೂಡ ಆಡಿಯೋ ರೈಟ್ಸ್ ಅಂತ ಒಂದಿರುತ್ತೆ. ಸೊ ಅದನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ಗೆ ನಾವು ಕೋಟ್ ಮಾಡಿಬಿಟ್ಟು ಎಲ್ಲಿ ನಮಗೆ ಬೆಸ್ಟ್ ಕೋಟ್ ಸಿಗುತ್ತೋ ಸೊ ಅಲ್ಲಿ ನಾವು ಅದನ್ನು ಡೀಲ್ ಕ್ಲೋಸ್ ಮಾಡೋವಂಥದ್ದು. ಅದಾದಮೇಲೆ ನಿಮಗೆ ಬರೋದೇ ನಿಮಗೆ ಥಿಯೇಟ್ರಿಕಲ್ ರಿಲೀಸು ನಿಮಗೆ ಹೇಗೆ ಅಂತಂದರೆ ಫಸ್ಟ್ ಸಿನಿಮಾ ನೋಡ್ತೀವಿ. ಎಲ್ಲ ಸಿನಿಮಾ ಎಲ್ಲ ಇದಕ್ಕೂ ವರ್ಕ್ ಆಗಲ್ಲ, ಯಾಕಂದರೆ ಸಿಂಗಲ್ ಥಿಯೇಟ್ರ್ ಮತ್ತು ಮಲ್ಟಿಪ್ಲೆಕ್ಸ್ ಅಂತ 2 ಥರದ್ದಿದೆ. ಸೊ ಎರಡೂ ಸಪ್ರೇಟ್ ಇದಾಗೆ ಹೋಗುತ್ತೆ, ಜಾನರ್ ಥರನೇ ಹೋಗುತ್ತೆ. ಹೆಂಗಂದರೆ ಈಗ ನಿಮಗೆ ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತಂದರೆ ನಿಮಗೆ ಇಂಟೆಲೆಕ್ಟ್ಸಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಸೋಬರ್ ಆಗಿರುತ್ತೆ ಮತ್ತು ನಿಮಗೆ ಅದು ಸ್ಟೈಲೇ ಬೇರೆ. ನಿಮಗೆ ಸಿಂಗಲ್ ಥಿಯೇಟ್ರ್ ಅಂದರೆ ರೆಗ್ಯುಲರ್ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ನೋಡೋ ಅಂಥದ್ದು. ಈ ಕಮರ್ಷಿಯಲ್ ಸಿನಿಮಾ ಈಗ ಯಾರೋ ದೊಡ್ಡ ಸ್ಟಾರ್ ಸಿನಿಮಾ ಅಂತಂದರೆ ನಮ್ಮ ಮಲ್ಟಿಪ್ಲೆಕ್ಸು ನಿಮ್ಗೆ ಏನು ಬಿಸ್ನೆಸ್ ಆಗುತ್ತೆ ಮತ್ತು ಸಿಂಗಲ್ ಥಿಯೇಟರ್ ಏನು ಬಿಸ್ನೆಸ್ ಆಗುತ್ತೆ, ಎರಡೂ ಕೂಡ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದೇ ಸೋರ್ಸ್ ಆಫ್ ಇನ್ಕಮ್ ಥರ ನಿಮ್ಗೆ ಕನ್ಸಿಡರ್ ಆಗುತ್ತೆ. ಅದೇ ನಿಮಗೆ ಸಣ್ಣ ಸ್ಕೇಲಲ್ಲಿ ಸಿನಿಮಾ ಮಾಡೋರಿಗೆ ನಮಗೆ ನೋಡ್ತೀವಿ ಸಿನಿಮಾ ಹೆಂಗಿದೆ, ಕಮರ್ಷಿಯಲ್ ಆಗಿದೆಯೋ ಅಥವಾ ಇಂಟೆಲೆಕ್ಟ್ಸಿಗೆ ಮಾತ್ರ ಇಷ್ಟ ಆಗುತ್ತೋ ನೋಡಿಬಿಟ್ಟು ಬರೀ ಮಲ್ಟಿಪ್ಲೆಕ್ಸ್ ಮಾಡೋ ಅಂಥದ್ದಿದೆ, ಇಲ್ಲ ಬರೀ ಸಿಂಗಲ್ ಥಿಯೇಟ್ರ್ ಮಾಡೋ ಅಂಥದ್ದು ಇದೆ. ಬಟ್ ಆಲ್ಮೋಸ್ಟ್ ನಮಗೆ ಹೆಂಗೆ ಅಂತಂದರೆ ಒಂದು ಈಕ್ವಿಲಿಬ್ರಿಯಮ್ ಬ್ಯಾಲೆನ್ಸ್ ಮಾಡ್ತೀವಿ. ಈಗ ಸಿಂಗಲ್ ಥಿಯೇಟ್ರ್ ಜಾಸ್ತಿ ಹೋಗುತ್ತೆ ಅಂದರೆ ಸಿಂಗಲ್ ಥಿಯೇಟ್ರ್ ಜಾಸ್ತಿಯಾಗಿ ಮಲ್ಟಿಪ್ಲೆಕ್ಸ್ ಕಡಿಮೆ ಆಗ್ತೀವಿ, ಇಲ್ಲ ಬರೀ ಮಲ್ಟಿಪ್ಲೆಕ್ಸೇ ಹೋಗುತ್ತೆ ಅಂದರೆ ಬರೀ ಮಲ್ಟಿಪ್ಲೆಕ್ಸೇ ಮಾಡ್ತೀವಿ. ಸಿಂಗಲ್ ಥಿಯೇಟ್ರ್ 1-2 ಮಾಡಿಕೊಂಡು ಅಥವಾ 3-4 ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಅದಾದಮೇಲೆ ನಿಮಗೆ ಫಸ್ಟು ಬರೋದೇ ನಿಮಗೆ ಸಿನಿಮಾ ರಿಲೀಸ್ ಆದಮೇಲೆ ಡಬ್ಬಿಂಗ್ ರೈಟ್ಸು ಫಸ್ಟ್ ನೀವು ನೋಡಬೇಕಾಗುತ್ತೆ. ಎಲ್ಲಿ ನಮಗೆ ಬೆಸ್ಟ್ ಪ್ರೈಸ್ ಇದೆ, ಯಾವ ಕಂಪ್ನಿ ನಮ್ಗೆ ತೊಗೊಳ್ತೇವೆ. ಕನ್ನಡ ಸಿನಿಮಾನ ಕನ್ಸ್ಯೂಮ್ ಮಾಡೋದೇ ತುಂಬ ಕಡಿಮೆ ಕಂಪ್ನಿಗಳು, ಎಲ್ಲ ಮುಂಬೈ ಬೇಸ್ ಇರ್ತವೆ. ಸೊ ಆಮೇಲೆ ನಿಮಗೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಕೂಡ ನೀವು ಡಬ್ಬಿಂಗ್ ಕೊಡ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಎಲ್ಲಿ ಏನು ನಡೀತಾ ಇದೆ ಅನ್ನೋದು ಅಪ್ಡೇಟ್ ನಿಮ್ಗೆ ಇರಬೇಕು, ಯಾವ ಕಂಪ್ನಿ. ಮತ್ತು ಲೈಕ್ ನೀವು ಡೈರೆಕ್ಟಾಗಿ ಕಂಪ್ನಿ ಜೊತೆ ನೀವು ಕಮ್ಯುನಿಕೇಟ್ ಮಾಡಿದಷ್ಟು ಒಳ್ಳೆಯದು, ನಿಮಗೆ ಪ್ರೊಡ್ಯೂಸರಿಗೆ ಒಳ್ಳೆಯದು. ನಿಮ್ಗೆ ಎಷ್ಟು ಮೀಡಿಯೇಟರ್ಸ್ ಬರ್ತಾ ಹೋಗ್ತಾರೋ ಅಷ್ಟು ನಿಮ್ಗೆ ಕಡಿಮೆ ಕಮಿಷನ್ ಬರ್ತಾ ಹೋಗುತ್ತೆ. ಸೊ ಆದಷ್ಟು ಡೈರೆಕ್ಟಾಗಿ ನಾವು ಕಂಪ್ನಿಯಿಂದನೇ ಅಗ್ರಿಮೆಂಟ್ ಮಾಡಿಸ್ಕೊಡೋ ಅಂತ ಒಂದು ಕೆಲಸ ಮಾಡ್ತೀವಿ. ಆಮೇಲೆ ಅದಾದಮೇಲೆ ನಿಮಗೆ ಲೈಕ್ ಡಿಜಿಟಲ್ ರೇಟ್ಸ್ ಅಂತ ಇರುತ್ತೆ, ಮತ್ತು ಟಿ ವಿ ರೇಟ್ಸ್ ಅಂತ ಇರುತ್ತೆ, ಮತ್ತು OTT ರೇಟ್ಸ್ ಅಂತ ಇರುತ್ತೆ. ನಿಮ್ಗೆ OTT ಅಂತಂದರೆ ನೀವು ಕೇಳಿರ್ಬೋದು ಅಮೆಝಾನ್ ಪ್ರೈಮ್ ಅಥವಾ ನಿಮಗೆ ಹಾಟ್ಸ್ಟಾರ್, ನೆಟ್ಫ್ಲಿಕ್ಸ್. ಸದ್ಯಕ್ಕೆ ಅವ್ರು ಯಾವುದು ತೊಗೊಳ್ತಾ ಇಲ್ಲ, ನಾವು ನಿರೀಕ್ಷೆಯಲ್ಲಿ ಇದ್ದೀವಿ ಯಾವಾಗ ಓಪನ್ ಆಗುತ್ತೆ ಅಂತ. ಸೊ ನೋಡಬೇಕು, ಒಳ್ಳೆ ಗೊತ್ತಿಲ್ಲ, ಅದೇನು ಬಂದೇ ಬರುತ್ತೆ ಬಿಡಿ. ಅಚ್ಚದಿನ ಇನ್ನೂ ಆ ವಿಷಯದಲ್ಲಿ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಿಮಗೆ ಡಿಜಿಟಲ್ ರೇಟ್ಸ್ ಅಂತ ಬಂದರೆ ನಿಮಗೆ ಒಂದೊಂದಷ್ಟು ಯೂಟ್ಯೂಬ್ ಚಾನಲ್ಸ್ ಇದ್ದಾವೆ. ಈವನ್ ಡಬ್ಬಿಂಗ್ ರೇಟ್ಸ್ ಎಲ್ಲ ಆಲ್ಮೋಸ್ಟ್ ನಿಮಗೆ ಯೂಟ್ಯೂಬಲ್ಲೇ ಜಾಸ್ತಿ ಅವರಿಗೆ ರೆವಿನ್ಯೂ ಸಿಗೋದು. ಅವರೆಲ್ಲ ಎಂಟೈರ್ ವರ್ಲ್ಡ್ಗೆ ಅವ್ರನ್ನು ಆ ರೈಟ್ಸ್ನ ಪರ್ಚೇಸ್ ಮಾಡಿಬಿಟ್ಟು ನಮ್ಮ ಸಿನಿಮಾನ ಸ್ಟ್ರೀಮ್ ಮಾಡ್ತಾರೆ. ಅದಾದಮೇಲೆ ಟಿ ವಿ ರೇಟ್ಸು, ಈಗ ನಿಮಗೆ ಒಂದೊಳ್ಳೆ ರೀತಿಯಲ್ಲಿ ನಿಮಗೆ ಥಿಯೇಟ್ರಿಕಲ್ ಪರ್ಫಾರ್ಮೆನ್ಸ್ ಆಯಿತು ಅಂತಂದರೆ ಟಿ ವಿ ರೇಟ್ಸ್ ಕೂಡ ಚೆನ್ನಾಗೇ ಹೋಗುತ್ತೆ, ನಿಮಗೊಂದು ಆಫರ್ ಬರುತ್ತೆ. ಸೊ ಇಷ್ಟೆಲ್ಲ ಇದೆ. ಮತ್ತು ಅದಾದಮೇಲೆ ಕೊನೆಗೆ ನಿಮಗೆ ಏರ್ ಬಾರ್ನ್ ವಾಟರ್ ಬಾರ್ನ್ ನಾನು ಏನು ಹೇಳಿದೆ, ಸೊ ಅದು ಆ ಅಗ್ರಿಮೆಂಟ್ಸ್ನ ಕ್ಲೋಸ್ ಮಾಡಬೇಕಾಗುತ್ತೆ. ನೋಡಿ, ನನಗೆ ಗೊತ್ತಿರಲಿಲ್ಲ. ನಾನು ಅನ್ಕೊಂಡೆ ಸಿನಿಮಾ ಪಾಪ ಮಾಡ್ತಾರೆ, ಮಾಡಿ ಥಿಯೇಟರಲ್ಲಿ ಎಷ್ಟು ದುಡ್ಡು ಬಂತು ಅಷ್ಟೇ ದುಡ್ಡು ಅಂತ. ಬಟ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ದುಡ್ಡು ಮಾಡ್ಬೋದು ಅಂತ ನಂಗೆ ಗೊತ್ತಾಯ್ತು. ಮಾಡ್ಬೋದು, ಆಡಿಯೋ ರೈಟ್ಸ್ ಖಂಡಿತ ಮಾಡ್ಬೋದು. ಬಟ್ ನಮಗೆ ಆ ಒಂದು ಸಿನಿಮಾ ಟೈಟಲ್ ಕೂಡ ಹಾಗೆ ಇರಬೇಕು. ಟೈಟಲ್ ಅಂತಂದ್ರೆ ಸಿನಿಮಾಗೆ ಟೈಟಲ್ ಅಂತ ಹೇಳ್ತೀವಿ ನಾವು. ಸೊ ಟೈಟಲ್ ಎಷ್ಟು ಚೆನ್ನಾಗಿದೆ, ಸೊ ಎಷ್ಟು ಅದಕ್ಕೆ ವೇಟೇಜ್ ಇದೆ ಅದ್ರ ಮೇಲೆ ಹೋಗುತ್ತೆ. ಸೊ ಎಷ್ಟು ನೀಟಾಗಿ ಎಷ್ಟು ಪ್ರೊಫೆಷನಲ್ ಆಗಿ ಮಾಡ್ತಾರೆ, ಮತ್ತು ಏನು ಸ್ಟಾರ್ ಕಾಸ್ಟ್ ಇದೆ, ಸೊ ಅದ್ರ ಮೇಲೇ ಪ್ರತಿಯೊಂದು ಬಿಸ್ನೆಸ್ ಡಿಪೆಂಡ್ ಆಗೋದು ಅದ್ರ ಮೇಲೇ. ಆಮೇಲೆ ಥಿಯೇಟ್ರಿಕಲ್ ಪರ್ಫಾರ್ಮೆನ್ಸ್, ಥಿಯೇಟ್ರಲ್ಲಿ ಎಷ್ಟು ಚೆನ್ನಾಗಿ ಹೋಗುತ್ತೋ ಅಷ್ಟು ಜಾಸ್ತಿ ಬಿಸ್ನೆಸ್ ಆಗುತ್ತೆ ನಿಮಗೆ. ಸೊ ಥಿಯೇಟ್ರಿಕಲ್ಲಿ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಯ್ತಾ ಎಲ್ಲ ಕಡೆ ನೀಟಾಗಿ ಆಗ್ಬಿಡುತ್ತೆ. ಎಲ್ಲಿ ಥಿಯೇಟ್ರಿಕಲ್ ವರ್ಕ್ ಆಗಲ್ವೋ ಅಲ್ಲಿ ನಿಮಗೆ ಬೇರೆ ಎಲ್ಲ ಬಿಸ್ನೆಸ್ ಮಾಡಲ್ಸು ನಿಮಗೆ ಕಷ್ಟ ಆಗ್ತಾ ಹೋಗುತ್ತೆ. ಮತ್ತು ನಿಮಗೆ ಸ್ಟ್ರಾಟಜಿ ಮಾಡಬೇಕು, ಕ್ರೈಟೀರಿಯಾ ಅಂತ ಇರುತ್ತೆ. OTTಗೆ ನೀವು ಸಿನಿಮಾ ಸೆಲೆಕ್ಟ್ ಆಗಬೇಕಂದ್ರೆ ಅದಕ್ಕೊಂದು ಕ್ರೈಟೀರಿಯಾ ಇದೆ ನೋಡಿ. ಸ್ಟಾರ್ ಕಾಸ್ಟ್ ಇದೆ, ಇಟ್ಸ್ ಈಸಿ, ನಮಗೆ ಎಲ್ಲ ಪ್ಲಾಟ್ಫಾರ್ಮರು ಈಸಿಯಾಗಿ ತೊಗೊಂಡ್ಬಿಡ್ತಾರೆ. ಬಟ್ ಇಲ್ಲ ಅಂತಂದ್ರೂ ನಾವು ಮಾಡಿಸ್ಬೋದು. ಅದು ಹೆಂಗೆ ಮಾಡಬೇಕು ಅಂತ ಹೇಳೋದಕ್ಕೆ ನಾವು ಸ್ಟ್ರಾಟಜಿಸ್ಟ್ ಆಗಿ ನಾವು ಒಂದು ಸಿನಿಮಾ ಬಂದಾಗ ನಾವು ಅವ್ರ ಜೊತೆಗೆ ನಾವು ಟ್ರಾವೆಲ್ ಮಾಡುವಂಥದ್ದು. ನೀವು ಅದನ್ನ ಪ್ಲಾನ್ ಕೊಡ್ತೀರಾ ಅಂತ. ಈಗ ನೀವು ಬ್ರ್ಯಾಂಡಿಂಗ್ ಅಂತ ಹೇಳಿದ್ರೆ, ಅಂದ್ರೆ ಬ್ರ್ಯಾಂಡಿಂಗ್ ಮಾಡಿದ್ರು ಅಲ್ಲಿ ದುಡ್ಡು ಸಿಗುವಂತ ಪಾಸಿಬಿಲಿಟಿ ಇರುತ್ತೆ. ಅಂದ್ರೆ ನಾನು ಅನ್ಕೊಂಡಿದ್ದೀನಿ ಬ್ರ್ಯಾಂಡಿಂಗ್ ಅಂದ್ರೆ ಯಾವ್ದೊಂದು ಪ್ರಾಡಕ್ಟ್ ಇರುತ್ತೆ ಅದನ್ನ ಸಿನಿಮಾದಲ್ಲಿ ಸೀನಲ್ಲಿ ತೋರಿಸೋದು, ಅದು ಇರುತ್ತೆ. ಮತ್ತೆ ಟೈಟಲ್ ಬ್ರ್ಯಾಂಡಿಂಗ್ ಅಂತ ಮಾಡ್ತೀವಿ. ಆಮೇಲೆ ನಿಮಗೆ ಅದರಲ್ಲೂ ನಾನಾ ಥರದ್ದಿದೆ ಆ್ಯಕ್ಚುಲಿ. ನೀವು ಈವನ್ ಸಿನಿಮಾ ಪ್ರಮೋಟ್ ಮಾಡೋ ಟೈಮಲ್ಲಿ ನೀವು ಆಟೋ ಹಿಂದ್ಗಡೆ ಸ್ಟಿಕ್ಕರ್ಸ್ ನೋಡಿರ್ತೀರಾ, ಅದನ್ನು ಯಾರೋ ಬಂದು ಸ್ಪಾನ್ಸರ್ ಮಾಡ್ಬೋದು. ಅಥವಾ ನಿಮಗೆ KSRTC ಬಸ್ಸಲ್ಲಿ ಬಸ್ ಬ್ರ್ಯಾಂಡಿಂಗ್ ಮಾಡ್ತೀವಿ, ಅಲ್ಲೂ ಕೂಡ ಯಾವುದೋ ಒಂದು ಕಂಪ್ನಿ ನಿಮ್ಮ ಜೊತೆ ಕೊಲ್ಯಾಬ್ ಆಗ್ಬೋದು. ಮತ್ತು TV ಆ್ಯಡ್ಸ್ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಸೊ TV ಆ್ಯಡ್ಸಲ್ಲೂ ಕೂಡ ಈಗ ನೀವು ನೋಡಿರ್ತೀರ, ಯಾವುದೋ ಒಂದು ಆಯುರ್ವೇದಿಕ್ದು ಏನೋ ಒಂದು ಪ್ರಾಡಕ್ಟ್ ಇರುತ್ತೆ. ಈಗ ಯಾರೋ ಒಬ್ರು ಒಳ್ಳೆ ಸ್ಟಾರ್ ಸಿನಿಮಾ ಬರ್ತಾ ಇದೆ ಅಂತಂದರೆ ಆ ಸ್ಟಾರ್ನ ಅದ್ರ ಜೊತೆ ಕೊಲ್ಯಾಬ್ ಮಾಡಿಬಿಟ್ಟು ಎರಡು ಸಿನಿಮಾದು ಪ್ರಮೋಟ್ ಆಗೋ ಥರ ಅದನ್ನು ಪ್ರಮೋಟ್ ಆಗೋ ಥರ ಒಂದು ಕ್ಯಾಂಪೇನ್ ಮಾಡ್ತಾರೆ. ಹೌದೌದೌದೌದು. ಸೊ ಅದರಲ್ಲೂ ಸುಮಾರು ಥರ ಇದೆ ಆ್ಯಕ್ಚುಲಿ. ಸೊ ಅದೆಲ್ಲ
ಅದೆಲ್ಲ ನಿಮಗೆ ವರ್ಕ್ ಆಗುತ್ತೆ. ಅದು ನೋಡ್ಬೇಕು, ಅದು ಯಾವ ಟೈಟಲ್ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲದಕ್ಕೂ ವರ್ಕ್ ಮಾಡೋಕ್ಕಾಗಲ್ಲ ನಾವು. ಬಟ್ ನಂಗೆ ಈಗ ಸ್ವಲ್ಪ ಗೊತ್ತಾಗ್ತಿದೆ ಜನ ಯಾಕೆ ಸಿನಿಮಾ ಮಾಡಕ್ಕೆ ಇಷ್ಟು ಹುಚ್ಚರಾಗಿ ಹೋಗ್ತಿದ್ದಾರೆ ಅಂತ. ದುಡ್ಡು ಎಲ್ಲೆಲ್ಲಿಂದ ತೆಗಿಬಹುದು ಅನ್ನೋದು ಸಿನಿಮಾ ಮಾಡೋರಿಗೆ ಗೊತ್ತಾಗುತ್ತೆ ಅಂತ. ಬಟ್ ಈಗ ಡಿಸ್ಟ್ರಿಬ್ಯೂಟರ್ ಕೆಲಸ ಇವ್ರಿಗೆ ಇದೆಲ್ಲ ನಾಲೆಜ್ ಕೊಡೋದು, ಅಂದ್ರೆ ಪ್ರಮೋಷನ್ ಹೆಂಗ್ ಮಾಡ್ಬೇಕು, ಆಮೇಲೆ ನೀವು ಯಾವ ಥಿಯೇಟರ್ ಅನ್ನ ಆಯ್ಕೆ ಮಾಡ್ಬೇಕು, ನಿಮ್ಗೆ ಎಷ್ಟು ಥಿಯೇಟರ್ ಬೇಕು, ಎಲ್ಲೆಲ್ಲಿ ಮಾಡ್ಬೇಕು, ಎಲ್ಲೆಲ್ಲಿಂದ ನೀವು ದುಡ್ಡು ತೆಗಿಬೇಕು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಸಿನಿಮಾ. ಹೌದು, ಬಿಸ್ನೆಸ್ ಹೆಂಗೆ ಎಲ್ಲೆಲ್ಲಿ ಬಿಸ್ನೆಸ್ ಮಾಡ್ಬೋದು, ಎಲ್ಲೆಲ್ಲಿ ನಾವು ರೆವಿನ್ಯೂ ಜನರೇಟ್ ಮಾಡ್ಬೋದು, ಸೊ ಅದ್ರ ಬಗ್ಗೆ ನಾವು ಸದಾ ಥಿಂಕ್ ಮಾಡ್ತಾ ಇರ್ತೀವಿ ಮತ್ತು ಅಪ್ಡೇಟ್ ಆಗ್ತಾ ಇರ್ತೀವಿ. ಅದು ಹೆಂಗಂದ್ರೆ ಕಂಟಿನ್ಯೂಸ್ R&D ಮಾಡ್ತಾನೆ ಇರಬೇಕು. ಈಗ ನಿಮ್ಗೆ ಯಾವ ಚಾನಲಲ್ಲಿ ಯಾರು ಹೆಡ್ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತಂದ್ಮೇಲೆ ಯಾವ ಚಾನಲ್ಗೆ ಈ ಸಿನಿಮಾನ ಕೊಡಬೇಕು ಅನ್ನೋದೇ ನಿಮಗೆ ಗೊತ್ತಾಗಲ್ಲ. ಸೊ ಅಪ್ಡೇಟ್ ನಿಮಗೆ ಇರಬೇಕು. ಅದಿಲ್ಲ ಅಂದ್ರೆ ಎಲ್ಲೋ ಮಿಸ್ ಆಗ್ಬಿಡೋದು. ನಾನು ಯಾರೋ ಅಂದ್ಕೊಂಡಿರ್ತೀನಿ, ಅವ್ರು ಚೇಂಜ್ ಆಗಿರ್ತಾರೆ, ಚೇಂಜ್ ಆಗಲಿ 2-3 ತಿಂಗಳಾಗಿರುತ್ತೆ, ನಾನು ಅವ್ರಿಗೆ ಹೇಳ್ತೀನಿ ಅಂತಿದ್ರೆ ಈಗ ಅವ್ರಿಗೆ ಯಾರೋ ಹೇಳ್ತಾರೆ ಆ ಚಾನಲ್ ಅವ್ರು ಇಲ್ವೇ ಇಲ್ಲ, ಚೇಂಜ್ ಆಗಿದ್ದಾರೆ ಅಂತ, ಅವಾಗ ನಾನು ಸುಳ್ಳು ಹೇಳ್ದಂಗೆ ಆಗುತ್ತೆ. ಸೊ ಫಸ್ಟ್ ನೀವು ತಿಳ್ಕೊಬೇಕು, ಈಗ ಎಲ್ಲಿ ಏನು ನಡೀತಾ ಇದೆ ಅನ್ನೋ ಅಪ್ಡೇಟ್ ನಿಮಗೆ ಇರಬೇಕು. ಈಗ ನೀವು ಮುಂಬೈಗೆ ಹೋದ್ರೆ ಅಲ್ಟ್ರಾ ಅಂತ ಒಂದು ಕಂಪ್ನಿ ಇದೆ, ಆಲ್ಮೋಸ್ಟ್ ಅದೇ ತಗೊಳ್ತಾ ಇದ್ದಿದ್ದು. ಈಗ ಶಮೆರು ಅಂತ ಒಂದು ಕಂಪ್ನಿ ಅವರು ಸ್ಟಾರ್ಟ್ ಮಾಡಿದ್ದಾರೆ, ಕನ್ನಡದ ಕನ್ಸ್ಯೂಮ್ ಮಾಡಬೇಕು ಅಂತಿದ್ದಾರೆ. ಈಗ ಅಪ್ಡೇಟ್ ನಿಮ್ಗೆ ಇರಬೇಕು. ಸೊ ಟಕ್ ಅಂತ ನೀವು ಹೋಗ್ಬಿಟ್ಟು ಅಲ್ಲಿ ಪಿಚ್ ಮಾಡಿ ಬೇಗನೆ ಅದನ್ನು ನೀವು ಎನ್ಕ್ಯಾಶ್ ಮಾಡ್ಕೋಬೇಕು. ಎಷ್ಟು ಬೇಗ ನೀವು ಹೋಗ್ತಿರೋ ಅಷ್ಟು ಒಳ್ಳೆ ಡೀಲ್ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ಮತ್ತೆ ನಿಮ್ಗೆ ಹೆಂಗೆ ಅಂದರೆ ಈಗ ಬಿಸ್ನೆಸ್ ಎಲ್ಲ ಹೆಂಗೆ ಅಂದರೆ ಸೀಸನಲ್ ಥರನೇ ಇದಾಗುತ್ತೆ. ಈಗ ಯಾಕಂದರೆ ಈ ಫೈನಾನ್ಷಿಯಲ್ ಇಯರ್ ಯಾವಾಗ ಎಂಡ್ ಆಗುತ್ತೆ, ಈಗ ಒಂದು ಏಪ್ರಿಲ್ ತಿಂಗಳಿಗೆಲ್ಲ ನಿಮಗೆ ಹೊಸ ಫೈನಾನ್ಷಿಯಲ್ ಇಯರ್ಗೆ ಏನೇನು ಆಗಬೇಕು ಅದು ಪ್ಲಾನಿಂಗ್ಸ್ ನಡೀತವೆ. ಸೊ ಒಂದು ಹೊಸ ಬಜೆಟ್ ಅಲಾಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ಕರೆಕ್ಟಾಗಿ ಪಿಚ್ ಮಾಡಿದ್ರೆ ಸಿನಿಮಾ ಬಿಸ್ನೆಸ್ ಚೆನ್ನಾಗುತ್ತೆ. ಸೊ ಅದಾದ ನಂತರ ನಿಮಗೆ ಸ್ಲೋ ಆಗ್ತಾ ಹೋಗುತ್ತೆ. ಈಗ ನಾವು ಅವಾಗ ಹೆಂಗೆ ಅಂತಂದರೆ ನಾವು ಕೊಟ್ಟ ತಕ್ಷಣ ಬಿಸ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ 6 ತಿಂಗಳು 7 ತಿಂಗಳು 8 ತಿಂಗಳು ತನಕ ಕಾದಿದ್ದೀವಿ ಒಂದು ಡಬ್ಬಿಂಗ್ ಡೀಲ್ನ ಮಾಡೋದಕ್ಕೆ. ಸೊ ಈ ಥರದ್ದೆಲ್ಲ ಇದಾವೆ ನಿಮಗೆ. ಅದೆಲ್ಲ ನಿಮಗೆ ಕಾನ್ಸಿಕ್ವೆನ್ಸಸ್. ನೀವು ಫಿಲ್ಮ್ ಬಿಸ್ನೆಸ್ ಮಾಡ್ತೀರಾ ಅಂತಂದರೆ ಇದು ನಿಮಗೆ ಈ ಜಂಜಾಟ್ಗಳು ಇದ್ದಿದೆ. ನಿಮ್ಗೆ ಯಾವುದೂ ನಿಮ್ಗೆ ನೇಚರ್ ಸಪೋರ್ಟ್ ಮಾಡಲ್ಲ. ಒನ್ಸ್ ನಿಮ್ಮ ಸಿನಿಮಾ ಥಿಯೇಟ್ರಿಗೆ ಬಂದು ಹೋಯ್ತು, ಥಿಯೇಟ್ರಲ್ಲಿ ನಿಂತ್ಕೊಳ್ಳಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಎಲ್ಲ ಹೋರಾಡಲೇಬೇಕು. ಶೂಟಿಂಗ್ ಎಲ್ಲ ಮಾಡೋದು ಈಸಿ, ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಫಿಲ್ಮ್ ಬಿಸ್ನೆಸ್ ಹಂಗಲ್ಲ. ಮತ್ತು ಯಾರೂ ಇರಲ್ಲ ಶೂಟಿಂಗ್ ಮಾಡೋ ಟೈಮಲ್ಲಿ, ಎಲ್ಲರೂ ಇರ್ತಾರೆ, ಎಲ್ಲ ಟೀಮ್ ಥರ ಪಿಕ್ನಿಕ್ ಥರ ಇದೆ ಅಂತ. ಬಟ್ ಆಮೇಲೆ ಒಂದ್ಸತಿ ಕುಂಬಳಕಾಯಿ ಅಂತ ಹೊಡಿತಾರಲ್ಲ, ಸೊ ಅಲ್ಲಿ ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಬೇರೆದೇ ಲೋಕ, ಅದು ಬೇರೆ ಪ್ರಪಂಚ ತೋರಿಸುತ್ತೆ. ಸೊ ಅದಾದ್ಮೇಲೂ ಸಿನಿಮಾ ಮಾಡ್ತೀನಿ ಅಂತ ಉಳ್ಕೊಂಡವ್ರು ಗ್ರೇಟ್ ಅಂತ. ಬಟ್ ನಿಮ್ಗೆ ಅನ್ಸುತ್ತಾ ಕನ್ನಡದಲ್ಲಿ ಪ್ರಾಡಕ್ಟ್ ಕೊಟ್ಬಿಡ್ತಾರೆ, ಪ್ರಾಡಕ್ಟ್ ಹೆಂಗ್ ಸೇಲ್ ಮಾಡೋದು ಅಂತ ಗೊತ್ತಿಲ್ಲ ಯಾರಿಗೂ ಅಂತ? ಹೌದು, ಅಂದರೆ ಅದೇನಾಗುತ್ತೆ, ಈಗ ಆಲ್ಮೋಸ್ಟ್ ಎಲ್ಲ ಹೊಸಬ್ರು ಸಿನಿಮಾನೇ ಬರೋದು ನಿಮ್ಗೆ. ಮತ್ತೆ ಇಂಡಸ್ಟ್ರಿ ಉಸಿರಾಡ್ತಿರೋದು ಹೊಸ ಫಿಲ್ಮ್ ಮೇಕರ್ಸ್ ಏನು ಸಿನಿಮಾ ಮಾಡ್ತಾರೆ ಅದರಿಂದನೇ ಇಂಡಸ್ಟ್ರಿ ಉಸಿರಾಡ್ತಾ ಇದೆ. ಸೊ ಅವರಿಗೆ ಎಂಡ್ ಟು ಎಂಡ್ ನಾಲೆಡ್ಜ್ ಡೆಫಿನೆಟ್ಲಿ ಇರೋಕ್ಕಾಗಲ್ಲ. ಮತ್ತು ಆಲ್ಮೋಸ್ಟ್ ಈಗ ನನಗೆ ಮೊನ್ನೆ ಒಬ್ಬರು ರೈಟರ್ ವಿಜಯ್ ಕುಮಾರ್ ಅಂತ ಅಂದ್ಬಿಟ್ಟು ಒಬ್ರು ಕಾಲ್ ಮಾಡಿದ್ರು, ನಂದು ಯಾವುದೋ ಒಂದು ಇಂಟರ್ವ್ಯೂ ನೋಡಿ. ಅವ್ರು ಒಂದು ಒಳ್ಳೆ ಮಾತು ಹೇಳಿದ್ರು. ಈಗ ಹೆಂಗೆ ಅಂತಂದರೆ, ಈಗ ಸಿನಿಮಾ ಅನ್ನೋದು ಒಂದು ಎಕ್ಸಾಮ್ ಥರನೇ ಅಂದ್ಕೊಂಡ್ರೆ, ಈಗ ಇಲ್ಲಿ ಎಕ್ಸಾಮ್ ಬರೆಯಕ್ಕೆ ಬರ್ತಿರೋರಿಗೆಲ್ಲ ಹೆಂಗೆ ಅಂದರೆ, ಈಗ IAS ರೇಂಜಿನ ಎಕ್ಸಾಮ್ನ 3ನೇ ಕ್ಲಾಸ್ ಓದಿರೋರು ಅಟೆಂಡ್ ಮಾಡ್ತಾ ಇದ್ದಾರೆ. ಯಾಕೆ ನಾವು ಫೇಲ್ ಆಗ್ತಿದ್ದೀವಿ ಅಂದರೆ ಇದೇ ಕಾರಣಕ್ಕೆ, ಬಿಕಾಸ್ ಆಫ್ ದ ನಾಲೆಡ್ಜ್ದು ಕೊರತೆ ಇದೆ. ಈಗ ನೀವು ಎಲ್ಲಿ ತನಕ ನಿಮಗೆ IAS ಪಾಸ್ ಮಾಡಬೇಕಂದ್ರೆ ಅದಕ್ಕೆ ಏನೇನು ಬೇಕೋ ಆ ಸಿದ್ಧತೆಗಳು ಆಗಿರಬೇಕು. ಆ ಒಂದು ನಿಮಗೆ ಗೊತ್ತಿರಬೇಕು ಯಾವ್ಯಾವ ಸಬ್ಜೆಕ್ಟು ಏನು ಅಂದರೆ ಡೀಪ್ ಸ್ಟಡಿ ಮಾಡಿರಬೇಕು. ಸಿನಿಮಾನು ಹಾಗೆ, ನೀವು ಡೀಪಾಗಿ ಸ್ಟಡಿ ಮಾಡಿದ್ರೆ ಅಷ್ಟೇ ಇಲ್ಲಿ ಪಾಸ್ ಆಗೋಕ್ಕೆ ಸಾಧ್ಯ. ಯಾಕಂದರೆ ಇಲ್ಲಿ ನಾನಾ ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಹೆಂಗೆ ನಮಗೆ ಎಕ್ಸಾಮಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಇರುತ್ತೆ, ಇಲ್ಲೂ ನಾನಾ ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಅಲ್ಲೆಲ್ಲ ನೀವು 90 ಮೇಲೆ ಸ್ಕೋರ್ ಮಾಡಿದರೆ ಮಾತ್ರ ಸಿನಿಮಾ ಹಿಟ್ ಆಗುತ್ತೆ. ಇಲ್ಲಾಂದರೆ ಅದು ಫೇಲ್ಯೂರೇನೆ, ಫ್ಲಾಪೇ. ಸೊ ಇದಾಗ್ತಾ ಇದೆ ಈಗೆಲ್ಲ. ನಮಗೆ 3ನೇ ಕ್ಲಾಸ್ ಮಕ್ಕಳೆಲ್ಲ ಬಂದು IAS ಬರೆಯೋ ಥರ ಆಗ್ತಾ ಇದೆ. ಸೊ ಪಾಪ ಅವ್ರಿಗೆ ಗೊತ್ತಿರಲ್ಲ ಹೆಂಗೆ ಯಾವುದು ಏನು ಮಾಡಬೇಕು, ಏನು ಮಾಡಬಾರ್ದು. ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟ್. ಅದೇ ನಮಗೆ ಉಳಿತಾಯ. ಹೆಂಗೆ ನೆಗೆಟಿವ್ ಮಾರ್ಕಿಂಗ್ ಥರ ಅದು. ಸೊ ನಿಮ್ಗೆ ಏನು ಮಾಡಬಾರ್ದು ಅದನ್ನೇ ಮಾಡ್ತಾ ಹೋದರೆ ಬರೀ ನೆಗೆಟಿವ್ ಆಗಿ ಹೋಗುತ್ತೆ, ನಿಮ್ಗೆ ಪಾಸಿಟಿವ್ ಏನೂ ಇರೋದೇ ಇಲ್ಲ. ಅಟ್ಲೀಸ್ಟ್ ನೀವು ಆ ಒಂದು ಕ್ಯಾಟಸ್ಟ್ರೋಫಿಕಲಿ ನಿಮ್ಮ ಪ್ರಾಜೆಕ್ಟಿಗೆ ನಿಮ್ಗೆ ಎಫೆಕ್ಟ್ ಆಗಲಿಲ್ಲ ಅಂತಂದರೆ ನಿಮ್ಮ ಸಿನಿಮಾ ಅಟ್ಲೀಸ್ಟ್ ಒಂದು ರೇಂಜಿಗೆ ನಿಲ್ಲುತ್ತೆ. ಸೊ ಅದಾಗ್ತಾ ಇಲ್ಲ ಇಲ್ಲಿ. ಹೊಸ ಫಿಲ್ಮ್ ಮೇಕರ್ಸ್ಗೆ ಒಂದು ಡೀಪ್ ನಾಲೆಡ್ಜ್ ಸಿಗ್ತಾ ಇಲ್ಲ, ಅದನ್ನು ಅವ್ರು ಅಪ್ಲೈ ಮಾಡೋಕ್ಕೂ ಆಗ್ತಾ ಇಲ್ಲ. ಸೊ ಈಗ ಟೆಕ್ನಾಲಜಿ ತುಂಬ ಈಸಿ ಆಗಿಬಿಟ್ಟಿದೆ. ಎಲ್ಲರೂ ಸಿನಿಮಾ ಮಾಡ್ಬೋದು, ಎಲ್ಲರೂ ಎಡಿಟಿಂಗ್ ಮಾಡ್ಬೋದು, ಎಲ್ಲರೂ CG ಗ್ರಾಫಿಕ್ಸ್ ಡಿಸೈನ್ಸ್ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಫಿಂಗರ್ ಟಿಪ್ಪಲ್ಲಿ ಇರೋ ಟೆಕ್ನಾಲಜಿನ ಈಗ ಸಿನಿಮಾ ಮಾಡೋದು ಈಸಿ ಆಗ್ತಾ ಇದೆ. ಬಟ್ ಸಿನಿಮಾ ಬಿಸ್ನೆಸ್ ಮಾಡೋದು ಕಷ್ಟ ಆಗ್ತಾ ಇದೆ ನಿಮಗೆ. ಈಗ ಹೆಂಗೆ ಅಂದರೆ, ಈಗ ಜಗತ್ತು ಇನ್ನೊಂದು ಮಜಲಿಗೆ ಹೊರಳ್ಕೊತಾ ಇದೆ. ನೀವು ಎಲ್ಲೇ ತಗೊಳ್ಳಿ, ಎಕ್ಸಿಕ್ಯೂಷನ್ ಈಸಿ, ಬಟ್ ಮಾರ್ಕೆಟಿಂಗ್ ದ ಪ್ರಾಡಕ್ಟ್ ಈಸ್ ವೆರಿ ಡಿಫಿಕಲ್ಟ್ ನೌ ಡೇಸ್. ನೀವು ಯಾರನ್ನೇ ಕೇಳಿ ಬಿಸ್ನೆಸ್ ಇಲ್ಲ ಅಂತಿರ್ತಾರೆ. ಯೂಟ್ಯೂಬರ್ಸ್ ಕೇಳಿ ಯೂಟ್ಯೂಬ್ ರೆವಿನ್ಯೂ ಕಡಿಮೆ ಆಗಿದೆ ಗುರು ಅಂತಾರೆ, ಆದ್ರೂ ಮಾಡ್ತಿರ್ತಾರೆ. ಈಗ ಅದು ಬೇರೆ ಎಲ್ಲ ಕಡೆ ಈ ಹೋಟೆಲ್ ಬಿಸ್ನೆಸ್ ತಗೊಳ್ಳಿ, ಜನನೇ ಬರ್ತಿಲ್ಲ ಅಂತಾರೆ, ಬಿಸ್ನೆಸ್ ಇಲ್ಲ ಅಂತಾರೆ. ಎಲ್ಲರಿಗೂ ಅದು ಇದ್ದೇ ಇದೆ. ಬಟ್ ಇಲ್ಲಿ ಮಾಸ್ಟರ್ಸ್ ಅಂತ ಯಾವಾಗ ಆಗ್ತಾರೆ, ನೀವು IAS ಯಾವ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ರೆ ಅದಕ್ಕೆ ಪ್ರಿಪೇರ್ ಆದಾಗ ಮಾತ್ರ ನೀವು ಮಾಸ್ಟರ್ ಆಗೋದು. ಈಗ ನಾನು ಓದಿರೋದೇ 3ನೇ ಕ್ಲಾಸು, ನಾನು IAS ಬರ್ತೀನಿ ಅಂದರೆ ಅದು ಯಾವ ಲಾಜಿಕ್ಕು ಅಂದರೆ ಬೇಸಿಕ್ ಲಾಜಿಕ್ಕು ಇಲ್ಲಿ ಮಿಸ್ ಹೊಡಿತಾ ಇದೆ. ಇದು ಅರ್ಥ ಮಾಡ್ಕೋಬೇಕು ನಮ್ಮ ಇಂಡಸ್ಟ್ರಿ ಅವರು, ನಾವು ಫಿಲ್ಮ್ ಮೇಕರ್ಸ್ ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ನಾವು ಒಂದು ಸಿನಿಮಾ ನಾವು ಮಾಡ್ತೀವಿ ಅಂತಂದರೆ
ಈಗ ನಾವು ಅಭಿಮನ್ಯುಗಳಾಗಿ ಸಿನಿಮಾ ಮಾಡಬಾರ್ದು, ನಾನು ಹೇಳೋದು ನೀವು ಅರ್ಜುನರಾಗೆ ಬನ್ನಿ, ಬಂದಿಲ್ಲಿ ಸಿಗಾಕೋಬೇಡಿ ಅಂತ. ಎಲ್ಲ ಬಂದು ಸಿಗಾಕೊಂಡ್ತೀವಿ. ಅಭಿಮನ್ಯು ಅಂದ್ರೆ ಚಕ್ರವ್ಯೂಹ ಅರ್ಧ ಕಲ್ತ್ಕೊಂಡ್ಬಿಟ್ಟು ಅಷ್ಟೇ, ಆಮೇಲೆ ಏನ್ ಮಾಡೋದು ಗೊತ್ತಿಲ್ಲ. ಈಗ ಹಂಗೆ ಆಗ್ತಾ ಇದೆ, ಎಲ್ಲ ಬರ್ತಾರೆ, ಚಕ್ರವ್ಯೂಹ ಬೇರ್ಸಕ್ ಹೋಗ್ತಾರೆ, ಸಿಗಾಕೊಂತಾರೆ, ಅಷ್ಟೇ ಮುಗೀತು. ನೆಕ್ಸ್ಟ್ ಇನ್ನೊಂದು ಹೋಗೋದೇ ಇಲ್ಲ ಅವರು. ಬಟ್ ಆಗ್ಬಾರ್ದು, ನೀವು ಅಭಿಮನ್ಯುಗಳು ಆಗ್ಬೇಡಿ, ಅರ್ಜುನರಾಗಿ ಬನ್ನಿ ಅಂತ ನಾನು ಹೇಳ್ತೀನಿ, ಯಾರೇ ಬಂದ್ರು. ನಿಜ. ಬಟ್ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಇವಾಗ ನೀವೇ ಹೇಳಿದ್ರಿ ಅಂದ್ರೆ ಈಗ ಟೆಕ್ನಾಲಜಿಗಳೆಲ್ಲ ಬಂದ್ಬಿಟ್ಟು ಅದರ ಬಳಕೆ ಅದು ಗೊತ್ತಿಲ್ಲದೆ ಯೂಸ್ ಮಾಡೋದು ಅಂತ. ಬಟ್ ಆಡಿಯನ್ಸ್ ಎಷ್ಟು ನಾಲೆಜಬಲ್ ಆಗಿದ್ದಾರೆ ಅಂದ್ರೆ, ಈಗ ಕೆಲವು ತುಂಬಾ ಫೇಮಸ್ ಮೂವಿ ಇಲ್ಲ ಅದ್ರಲ್ಲಿ ಎನ್ವಾಟೋ ಮ್ಯೂಸಿಕ್ ಬಳಸಿದ್ದಾರೆ, ಯಾವ್ದೋ ಸುಮ್ನೆ ಫ್ರೀ ಸಿಕ್ಕಿರೋ ಮ್ಯೂಸಿಕ್ ಬಳಸಿದ್ದಾರೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಅಷ್ಟು ನಾಲೆಜಬಲ್ ಆಡಿಯನ್ಸ್ ಹೋಗ್ತಿದ್ದಾರೆ ಥಿಯೇಟರ್ಗೆ. ಸೊ ಏನ್ ಕೊಡ್ಬೇಕು ಅಂತ ಬೇಸಿಕ್ ಅದು ಥಿಂಕ್ ಮಾಡ್ಬೇಕು ತಾನೆ. ನೋಡಿ, ನಮ್ಮ ಕನ್ನಡ ಆಡಿಯನ್ಸ್ ತುಂಬಾ ಇಂಟೆಲಿಜೆಂಟ್ ಆಡಿಯನ್ಸ್ ಅವ್ರು. ಆಕ್ಚುಲಿ ನಿಮಗೆ ಇಲ್ಲಿ ಮಲ್ಟಿ ಕಲ್ಚರ್ ಇದೆ, ಮಲ್ಟಿ ಲ್ಯಾಂಗ್ವೇಜ್ ಇದೆ. ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ನಿಮಗೆ ಒಂದು ವಾರಕ್ಕೆ ಏನಿಲ್ಲ ಅಂತಂದ್ರೂ 35ರಿಂದ 45 ಸಿನಿಮಾ ಇನ್ ಅನ್ ಆವ್ರೇಜ್, ಮಿನಿಮಮ್ 60 ತನಕನೂ ಹೋಗಿದೆ. ಅಷ್ಟು ಸಿನಿಮಾ ರಿಲೀಸ್ ಆಗುತ್ತೆ. ಅಷ್ಟು ಸಿನಿಮಾನ ಪ್ರೋಗ್ರಾಮ್ ಮಾಡಬೇಕು ಒಬ್ಬ ಮಲ್ಟಿಪ್ಲೆಕ್ಸ್ ಪ್ರೋಗ್ರಾಮರ್ ಅಂತ ತಗೊಂಡ್ರೆ. ಅವ್ರಿಗೆ ಅಷ್ಟು ಚಾಲೆಂಜಸ್ ಇರುತ್ತೆ. ಒಬ್ಬ ಸಿಂಗಲ್ ಥಿಯೇಟರ್ ಅವ್ನಿಗೆ ಅಷ್ಟು ಆಪ್ಷನ್ಸ್ ಇರುತ್ತೆ. ಅದ್ರ ನಡುವೆ ನಾವು ನುಗ್ಗಿ ನಾವು ಗೆಲ್ಲಬೇಕು ಅಂದರೆ ಅದಷ್ಟು ಈಸಿ ಇಲ್ಲ. ಸೊ ನೀವು ಅಷ್ಟೇ ಪ್ರಿಪೇರ್ ಆಗಬೇಕು ಅಂತ ನಾನು ಹೇಳ್ತೀನಿ. ಕನ್ನಡ ಸಿನಿಮಾ ಚೆನ್ನಾಗಿಲ್ಲ, ಕನ್ನಡ ಸಿನಿಮಾ ಜನ ನೋಡ್ತಾ ಇಲ್ಲ, ಇದು ಹೇಳಬೇಡಿ ಅಂತ ಹೇಳೋದು. ಫಸ್ಟ್ ಇಂಡಸ್ಟ್ರಿಗೆ ಒಂದು ಕ್ರೆಡಿಬಿಲಿಟಿ ಅಂತ ಬರಬೇಕು. ನೋಡಿ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಬ್ರ್ಯಾಂಡ್ ಈಕ್ವಿಟಿ ಅಂತಾರೆ. ಬ್ರ್ಯಾಂಡ್ ಈಕ್ವಿಟಿ ಅಂತಂದರೆ ನಿಮಗೆ ಒಂದು ಈಕ್ವಲ್ ಇದರಲ್ಲಿ ಒಂದು ಈಕ್ವಲ್ ಕ್ವಾಲಿಟಿಯಲ್ಲಿ ಎಲ್ಲ ಪ್ರಾಡಕ್ಟು ಬರಬೇಕು. ಈಗ ಒಂದು 100 ಸಿನಿಮಾ ಮಾಡ್ತೀವಿ ಅಂದರೆ ಒಂದು 90 ಸಿನಿಮಾ ನಿಮಗೆ ಒಂದು ಸೆಲೆಕ್ಷನ್ ಕ್ರಿಟೀರಿಯಾನ ಮ್ಯಾಚ್ ಆಗಬೇಕು. ಈಗ ಯಾವುದೇ ಒಂದು ಮಾಡೆಲಲ್ಲಿ ನಾವು ಬಿಸ್ನೆಸ್ ಪಿಚ್ ಮಾಡ್ತೀವಿ ಅಂದರೆ ಅಲ್ಲಿ ಸೆಲೆಕ್ಟ್ ಆಗೋಕ್ಕೆ ಕನ್ಸಿಡರ್ ಆಗಬೇಕು. ಬಟ್ ನಮ್ಮ ಕನ್ನಡದಲ್ಲಿ ಏನಾಗ್ತಿದೆ, ಆ ಕ್ರೈಟೀರಿಯಾ ಮೀಟ್ ಮಾಡ್ತಿರೋರು ತುಂಬ ಕಡಿಮೆ. ಇಲ್ಲಿ ಬಜೆಟ್ ಪ್ರಾಬ್ಲಮ್ ಅಲ್ಲ, ನಿಜವಾಗ್ಲೂ ಹೇಳ್ತೀನಿ, ಬಜೆಟ್ ಪ್ರಾಬ್ಲಮ್ ಇಲ್ವೇ ಇಲ್ಲ. ಇದ್ದಾರೆ ನೋಡಿ. ನಿಮ್ಗೆ ಈಗ ಸಿನಿಮಾ ನಮಗೆ ಏನೋ ಒಂದು ಡೀಸೆಂಟ್ ಬಜೆಟ್ ಅಂದ್ರೆ ಒಂದು 60ರಿಂದ 70 ಲಕ್ಷ, ಇನ್ನೊಂದು 30 ಲಕ್ಷ ನಿಮ್ಗೆ ಒಂದು ಮಾರ್ಕೆಟಿಂಗ್ ಬಿಸ್ನೆಸ್ ಸ್ಟ್ರಾಟಜಿಗೆ ಒಂದು ಕೋಟಿ ಒಂದು ಸಿನಿಮಾ ಆಗ್ಬಿಡುತ್ತೆ. ಸೊ ಆದರೆ ಅದನ್ನು ಹೊಂದಿಸ್ಕೊಳ್ಳೋದು ಕಷ್ಟ ಆಗ್ತಾ ಇಲ್ಲ. ಅದು ಹೊಂದಿಸ್ಕೊಂಡ ಮೇಲೆ ಅದನ್ನು ಹ್ಯಾಂಡ್ಲ್ ಮಾಡೋ ನಾಲೆಡ್ಜ್ದು ಪ್ರಾಬ್ಲಮ್ ಇದೆ, ಅಂದರೆ ಥಾಟ್ ಪ್ರೊಸೆಸ್ ಪ್ರಾಬ್ಲಮ್ ಇದೆ. ಇಲ್ಲಿ ಆ ಒಂದು ನಾಲೆಡ್ಜ್ ಇಲ್ಲದೆ ಸಿನಿಮಾ ಯಾವಾಗ ಮಾಡ್ತಾರೆ, ಸೊ ಅದು ಮೆಸಪ್ ಆಗ್ತಾ ಇದೆ. ಸೊ ಅದು ಇಂಡಸ್ಟ್ರಿಗೆ ಅದು ಮೈನಸ್ ಅದು. ಆ್ಯಕ್ಚುಲಿ ನಿಮ್ಗೆ ಯಾವಾಗ ಇಂಡಸ್ಟ್ರಿಗೆ ಮೈನಸ್ ಆಗುತ್ತೆ, ಈಗ ನಿಮಗೆ ಆ ಇಂಡಸ್ಟ್ರಿನ ನೋಡೋ ದೃಷ್ಟಿಕೋನ ಬೇರೆ ಆಗುತ್ತೆ. ನಿಮ್ಗೆ ಯಾಕೆ ನೆಟ್ಫ್ಲಿಕ್ಸ್ ಅವರು ಅದನ್ನ ನೋಡಲ್ಲ ಅಂತಂದ್ರೆ ಅವರಿಗೆ ಸಿಗೋ ಟೈಟಲ್ಸ್ ಎಲ್ಲ ಹಿಂಗೆ ಇರುತ್ತೆ, ವರ್ಕೌಟ್ ಆಗಲ್ಲ ಅನ್ನೋದೊಂದು ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಅವರು ಅದನ್ನ ಕನ್ಸಿಡರೇ ಮಾಡ್ತಾ ಇಲ್ಲ. ಈಗ ಅಮೆಝಾನ್ಗೂ ಕೂಡ ಕಷ್ಟನೇ. ನಮಗೆ ಎಷ್ಟು ಕನ್ನಡ ಸಿನಿಮಾ ಬರುತ್ತೆ, ತುಂಬಾ ಕಡಿಮೆನೆ. ಈಗ ನಾವು 10 ಟೈಟಲ್ ಕೊಟ್ರೆ ಅಂದ್ರೆ ಅದು ಸೆಲೆಕ್ಷನ್ ಕ್ರೈಟೀರಿಯಾ ಅಂತ ಇರುತ್ತೆ, ಅದನ್ನ ಪಾಸ್ ಮಾಡಕ್ ಆಗ್ತಾ ಇಲ್ಲ ನಮಗೆ ಸುಮಾರು ಜನದ ಸಿನಿಮಾಗಳಿಗೆ. ಸೊ ಒಳ್ಳೆ ಕ್ವಾಲಿಟಿ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಏನೋ ಒಂದು ಮಿಸ್ ಮಾಡಿರ್ತಾರೆ. ಯಾಕಂದ್ರೆ ಈಗ ಅವ್ರದ್ದೊಂದು ಪ್ರೋಟೋಕಾಲ್ ಅಂತ ಇರುತ್ತೆ, ಒಂದು ಪ್ಲಾಟ್ಫಾರ್ಮ್ ಅಂತಂದ್ರೆ ಅಟ್ಲೀಸ್ಟ್ ನೀವು ಆ ಪ್ರೋಟೋಕಾಲ್ನ ಮ್ಯಾಚ್ ಮಾಡೋಕ್ಕಾದ್ರೂ ಒಂದಷ್ಟು ಸ್ಟ್ರಾಟಜೀಸ್ನ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಈಗ ನಿಮಗೆ ಇಂಗ್ಲೀಷ್ ರಿವ್ಯೂಸ್ ಬರೆಸ್ಬೇಕು. ಈಗ ನಾವು ಇಲ್ಲಿ ಲೋಕಲ್ ಲ್ಯಾಂಗ್ವೇಜಲ್ಲಿ ನಾವು ಏನೇ ಬರೆಸ್ಲಿ ಅದು ಬಿಸ್ನೆಸ್ಸಿಗೆ ಹೆಲ್ಪ್ ಆಗಲ್ಲ, ನಮ್ಮ ಆಡಿಯನ್ಸಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ಸೊ ನೀವು ಆಡಿಯನ್ಸ್ ಜೊತೆಗೆ ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ಕೂಡ ನೀವು ನಿಮ್ಮ ಸಿನಿಮಾದು ಏನು ಪ್ರಮೋಷನಲ್ ಆಕ್ಟಿವಿಟೀಸ್ ಇರುತ್ತೆ, ಸೊ ಅದನ್ನು ಸ್ಟ್ರಾಟಜಿಕಲಿ ಡಿಸೈನ್ ಮಾಡಬೇಕು. ಅದಕ್ಕೊಬ್ಬ ಸ್ಟ್ರಾಟಜಿಸ್ಟ್ ಬೇಕು. ಬಟ್ ಅದು ಅವ್ರಿಗೆ ಗೊತ್ತಿರಲ್ಲ, ಆ ನೆಸೆಸಿಟಿಯಲ್ಲಿ ಅವರು ವರ್ಕೇ ಮಾಡಿರಲ್ಲ. ಸಿನಿಮಾ ರಿಲೀಸ್ ಆದಮೇಲೆ ಹುಡುಕ್ತಾರೆ ಯಾರಿದ್ದಾರೆ ಅಗ್ರಿಗೇಟರ್ಸು, ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನೀವು ಸೈಂಟಿಫಿಕಾಗಿ ಥಿಂಕ್ ಮಾಡಬೇಕು. ಫಿಲ್ಮ್ ಬಿಸ್ನೆಸ್ ಅನ್ನೋದೇ ಅದೊಂದು ಸೈಂಟಿಫಿಕಲಿ ಇದಾಗಿರೋ ಡಿಸೈನ್ ಆಗಿರೋ ಒಂದು ಮಾಡ್ಯೂಲ್. ನೀವು ಅದನ್ನು ಅಷ್ಟೇ ನೀವು ನಾಲೆಡ್ಜಬಲ್ ಆಗಿ ಅದನ್ನು ಕಲಿತು ಅನಲೈಸ್ ಮಾಡಿ ಅದ್ರ ಜೊತೆ ವ್ಯವಹರಿಸಿದ್ರೆ ಖಂಡಿತ ಸಿನಿಮಾ ಬಿಸ್ನೆಸ್ ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಸೊ ಪ್ರಾಡಕ್ಟ್ ಹಂಗೆ ಇರಬೇಕು. ಸೊ ನಿಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ ಇದ್ರೆ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ, ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಷ್ಟೇ. ಹೌದು. ಬಟ್ ಈಗ ನಾನು ಥಿಯೇಟರ್ಗೆ ಹೋಗ್ತೀನಿ, ನಾನು 200 ರೂಪಾಯಿ ಟಿಕೆಟ್, ಈ 200 ರೂಪಾಯಿ ಟಿಕೆಟ್ ಯಾರಿಗೆಲ್ಲ ಹೋಗುತ್ತೆ ಅಂತ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಕೊಟ್ಟಿರ್ತಾರೆ. ಬಟ್ ಈ 200 ರೂಪಾಯಿ ಯಾರಿಗೆಲ್ಲ ಹೋಗುತ್ತೆ, ಸ್ಪ್ರೆಡ್ ಆಗುತ್ತೆ? ಅದೇ ಹೇಳಿದ್ನಲ್ಲ, 2 ಮಾಡೆಲ್ ಇದೆ, ಮಲ್ಟಿಪ್ಲೆಕ್ಸ್ ಮಾಡೆಲ್ ಮತ್ತು ಸಿಂಗಲ್ ಥಿಯೇಟರ್ ಮಾಡೆಲ್. ಈಗ ಮಲ್ಟಿಪ್ಲೆಕ್ಸ್ ಕಾಮರ್ಸೇ ಬೇರೆ, ಸಿಂಗಲ್ ಥಿಯೇಟರ್ ಕಾಮರ್ಸೇ ಬೇರೆ. ಈಗ ಸಿಂಗಲ್ ಥಿಯೇಟರ್ ಆಲ್ಮೋಸ್ಟ್ ನಿಮಗೆ ರೆಂಟಲ್ಸ್ ಇರುತ್ತೆ. ಈಗ ಒಂದು ವೀಕ್ಲಿ ರೆಂಟ್ ಬೇಸಿಸ್ ಮೇಲೆ ಆಗುತ್ತೆ. ಸೊ ಹೆಂಗೆ ಅಂದರೆ ಗುರುವಾರದಿಂದ ಶುಕ್ರವಾರ ತನಕ ಆ ವಿಂಡೋ ಒಂದು ವೀಕ್ ವಿಂಡೋ ಅದು ಆ್ಯಕ್ಚುಲಿ. ಸೊ ಶುಕ್ರವಾರ ಆದಮೇಲೆ ಸೆಕೆಂಡ್ ವೀಕು ಹಂಗಾಗುತ್ತೆ. ಈಗ ವೀಕ್ಗೆ ನೀವು ಅದಕ್ಕೆ ರೆಂಟ್ ಕಟ್ತಾ ಹೋಗ್ಬೇಕು, ಅದು ನಿರ್ಮಾಪಕರು ಕೊಡೋದು. ಆಲ್ಮೋಸ್ಟ್ ನಿಮಗೆ ರೆಂಟ್ ಅಂತ ಇರುತ್ತೆ. ಬಟ್ ಈಗ ಇಲ್ಲಿ ಏನಾಗ್ತಿದೆ, ನಮಗೆ ಸಿನಿಮಾ ಲೈಕ್ ಕಲೆಕ್ಷನ್ಸ್ ಹೆಂಗೆ ಅಂತಂದ್ರೆ ರೆಂಟ್ ಬರ್ತಾ ಇಲ್ಲ. ಅಂದ್ರೆ ಸಣ್ಣ ಸಿನಿಮಾಗಳು ಅಥವಾ ಸ್ಮಾಲ್ ಸ್ಕೇಲಲ್ಲಿ ಮಾಡಿರೋ ಸಿನಿಮಾ ಅಥವಾ ಟೈರ್ 2 ಟೈರ್ 3 ರೇಂಜಲ್ಲಿರೋ ಸಿನಿಮಾಗಳು. ಈಗ ನಿಮಗೆ ಟೈರ್ 1 ಅಂತಂದ್ರೆ ಈಗ ಲೈಕ್ ಮಲ್ಟಿ ಸ್ಟಾರರ್ ಅಥವಾ ಸೂಪರ್ ಸ್ಟಾರ್ ಸಿನಿಮಾಗಳು, ಅವ್ರದ್ದೆಲ್ಲ ಒಂದು ಫ್ರಂಟ್ ಲೈನಲ್ಲಿ ಇರ್ತಾರೆ ಅವರೆಲ್ಲ. ಸೊ ಅವ್ರದ್ದು ತುಂಬಾ ಮಾಸ್ ಆಗಿ ರಿಲೀಸ್ ಆಗುತ್ತೆ. ಒಂದು 150ರಿಂದ 200 ಮಲ್ಟಿಪ್ಲೆಕ್ಸ್, ಒಂದು 350 ಸಿಂಗಲ್ ಥಿಯೇಟರ್ ಹಿಂಗೆ ಹೋಗುತ್ತೆ, ದೊಡ್ಡ ಸೂಪರ್ ಸ್ಟಾರ್ಸ್ಗಳು ಸಿನಿಮಾಗಳು. ಈಗ ಟೈರ್ 2 ಟೈರ್ 3 ಅಂತ ಬಂದರೆ, ಟೈರ್ 2 ಅಂತಂದರೆ
ಸೆಕೆಂಡ್ ಲೆವೆಲ್ ಅಲ್ಲಿ ಇರ್ತಾರೆ ಹೀರೋಗಳು. ಒಂದು 1.5 ಕೋಟಿ 2 ಕೋಟಿ 3 ಕೋಟಿ ಒಂದು 5 ಕೋಟಿ ತನಕ ಬರುತ್ತೆ. ಈಗ ದೊಡ್ಡ ಬಜೆಟ್ ಅಂದರೆ 10 ಕೋಟಿ ಮೇಲೆ ಹೋದ್ರೆ ಬಿಗ್ ಬಜೆಟ್ ಸಿನಿಮಾಗಳು, ಒಂದು 5 ಕೋಟಿ ಒಳಗಡೆ ಇದ್ರೆ ಮಿಡ್ ರೇಂಜ್ ಸಿನಿಮಾಗಳು. ಅದು ಬಿಟ್ಟರೆ ಈಗ ಲೋ ಬಜೆಟ್ ಸಿನಿಮಾಗಳು ಅಂತ ಬರ್ತವೆ. ಈಗ ನಮಗೆ ಲೋ ಬಜೆಟ್ ಸಿನಿಮಾಗಳೇ ಜಾಸ್ತಿ, 90% ಲೋ ಬಜೆಟ್ ಸಿನಿಮಾಗಳೇ ಆಗ್ತಾ ಇರೋದು. ಈಗ ಅವ್ರದ್ದು ಹೆಂಗೆ ಅಂತಂದರೆ, ಈಗ ಬಜೆಟೇ 30 ಲಕ್ಷ ಇರುತ್ತೆ, ಬಟ್ ನಿಮ್ಗೆ ಎಂಟೈರ್ ಕರ್ನಾಟಕ ನೀವು ಪ್ರಮೋಟ್ ಮಾಡಿ ಪ್ರತಿಯೊಬ್ಬರಿಗೂ ನಮ್ಮ ಸಿನಿಮಾ ತಿಳಿಸ್ಬೇಕು ಅಂದ್ರೆ ಅಟ್ಲೀಸ್ಟ್ 1-1.5 ಕೋಟಿ ಖರ್ಚು ಮಾಡಲೇಬೇಕು ನೀವು. ಎಲ್ಲರಿಗೂ ಗೊತ್ತಾಗಬೇಕು ಆ ರೇಂಜಿಗೆ ನಾನು ಬೂಮ್ ಮಾಡ್ತೀನಿ ಅಂತಂದ್ರೆ. ಬಟ್ ಅದು ಅನ್ಸೈಂಟಿಫಿಕ್ ಆಗುತ್ತೆ. ನೀವು 30 ಲಕ್ಷದ ಸಿನಿಮಾಗೆ 1-1.5 ಕೋಟಿ ನೀವು ಮಾರ್ಕೆಟಿಂಗ್ ಬಜೆಟ್ ಇಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ ಅವರು, 30 ಲಕ್ಷಕ್ಕೆ ಅದ್ರ ಮೇಲೆ ಒಂದು 15 ಲಕ್ಷನೋ 20 ಲಕ್ಷನೋ ಇದು ಮಾಡ್ತಾರೆ. ಈಗ ಒಂದು 70 ಲಕ್ಷ ಸಿನಿಮಾ ಮಾಡಿರೋ 20-25 ಲಕ್ಷ ಖರ್ಚು ಮಾಡ್ಬೋದು ಮಾರ್ಕೆಟಿಂಗ್ ಅಥವಾ ರಿಲೀಸ್ ಪ್ರೋಸೆಸ್ಗೆ ಏನು ಬೇಕೋ ಅದನ್ನು ಮಾಡೋದಕ್ಕೆ. ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಟೈರ್ 1 ಟೈರ್ 2 ಟೈರ್ 3 ಇಲ್ಲಿ ಬಂದುಬಿಡುತ್ತೆ. ಇನ್ನು ನಮಗೆ ಈಗ ಟೈರ್ 2 ಅಲ್ಲಿ ಏನಾಗುತ್ತೆ ನಿಮಗೆ, ಈಗ ಪರ್ಸೆಂಟೇಜ್ ಮೇಲೇ ಹಾಕ್ತೀವಿ ನಾವು. ಮಲ್ಟಿಪ್ಲೆಕ್ಸ್ ಆದರೂ ಪರ್ಸೆಂಟೇಜ್ ಮೇಲೆ ಹೋಗುತ್ತೆ, ಸಿಂಗಲ್ ಥಿಯೇಟರ್ದು ಪರ್ಸೆಂಟೇಜ್ ಮೇಲೆ ಹೋಗುತ್ತೆ. ಮತ್ತು ಕಮಿಂಗ್ ಟು ದ ರೆವಿನ್ಯೂ, ಈಗ ಮಲ್ಟಿಪ್ಲೆಕ್ಸಲ್ಲಿ ಹೆಂಗೆ ಅಂತಂದರೆ ಫಸ್ಟ್ ವೀಕಲ್ಲಿ 50-50 ಇರುತ್ತೆ, ಸೆಕೆಂಡ್ ವೀಕಲ್ಲಿ 47.5 ಪ್ರೊಡ್ಯೂಸರ್ಗೆ ಸಿಗುತ್ತೆ, ಮಿಕ್ಕಿದ್ದು ಮಲ್ಟಿಪ್ಲೆಕ್ಸ್ ಅವ್ರಿಗೆ. ಥರ್ಡ್ ವೀಕಲ್ಲಿ 45 ಪ್ರೊಡ್ಯೂಸರ್ಗೆ ಸಿಗುತ್ತೆ, ಮಿಕ್ಕಿದ್ದು ಮಲ್ಟಿಪ್ಲೆಕ್ಸ್ ಅವ್ರಿಗೆ. ಹಾಗೆ ಹೋಗ್ತಾ ಹೋಗ್ತಾ 40 ಆಗುತ್ತೆ, 35 ಆಗುತ್ತೆ, 30. ಸೊ 6 ವೀಕ್ ಮೇಲೆ 30% ಮಾತ್ರ ಪ್ರೊಡ್ಯೂಸರ್ಗೆ ಸಿಗುತ್ತೆ. ಹಂಗಿರುತ್ತೆ. ಬಟ್ ಇವಾಗಿರೋ ಕಾಲ್ಗಟ್ಟದಲ್ಲಿ 4-5 ದಿನ ಓಡಿದ್ರೇ ಗ್ರೇಟು ಅನ್ನಂಗಾಗಿದೆ. ಸೊ ಫಸ್ಟ್ ವೀಕ್ದು ಏನಾಗುತ್ತೆ ಅದೇ ಮೇನ್ ಬಿಸ್ನೆಸ್ಸು. ಸೊ ಅಲ್ಲಿ ಈಗ ನಿಮಗೆ ಒಂದು 200 ರೂಪಾಯಿ ಟಿಕೆಟ್ ಇದೆ ಅಂತಂದರೆ ಅದಕ್ಕೆ ಒಂದು 36 ರೂಪಾಯಿ GST ಕೊಡಬೇಕಾಗುತ್ತೆ ವೀವರ್ಸು. ಸೊ ಅದರಲ್ಲಿ 50% ಕ್ಯಾರಿ ಆಗುತ್ತೆ ಯಾರಿಗೆ, ಪ್ರೊಡ್ಯೂಸರ್ಗೆ. 50% ಮಲ್ಟಿಪ್ಲೆಕ್ಸರ್ಗೆ ಹೋಗುತ್ತೆ. ಅಂದರೆ 236 ರೂಪಾಯಿ ಟಿಕೆಟ್ ಕೊಟ್ಟು ನೀವು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಅರ್ಧ ಪ್ರೊಡ್ಯೂಸರ್ಗೆ ಹೋಗುತ್ತೆ, ಇನ್ನು ಅರ್ಧ ಇವ್ರಿಗೆ ಹೋಗುತ್ತೆ, ಮಲ್ಟಿಪ್ಲೆಕ್ಸ್ ಅವ್ರಿಗೆ ಹೋಗುತ್ತೆ. ಓಕೆ ಓಕೆ, ಹಂಗಿರುತ್ತೆ. ಇವಾಗ ಸುಮ್ಮನೆ ನಾನು ಈಗ 100 ಕೋಟಿ ಗಳಿಕೆ ಅಂತ ಪೇಪರಲ್ಲಿ ದೊಡ್ಡದಾಗಿ ಹಾಕ್ಬಿಡ್ತಾರೆ. ಆ 100 ಕೋಟಿ ಕಂಪ್ಲೀಟ್ ನಿರ್ಮಾಪಕರಿಗೆ ಹೋಗುತ್ತಾ, ಅಥವಾ ಆ 100 ಕೋಟಿಯಲ್ಲಿ ಡಿವೈಡ್ ಆಗುತ್ತೆ, ಅಥವಾ ಎಲ್ಲ ದುಡ್ಡು ಡಿವೈಡ್ ಆದ್ಮೇಲೆ ಆ 100 ಕೋಟಿ ಫೈನಲ್ ಅಂತ ಬರುತ್ತೆ? ಫಿಲ್ಮ್ ಬಿಸ್ನೆಸ್ ಆಲ್ಮೋಸ್ಟ್ ನಿಮ್ಗೆ ಹೆಂಗೆ ಅಂದರೆ ಒಂದು 50% ನಿಮಗೆ ಹೋಗ್ಬಿಡುತ್ತೆ. ಈ ಟ್ಯಾಕ್ಸು, ಮೀಡಿಯೇಟರ್ ಕಮಿಷನ್ನು ಅಥವಾ ಡಿಸ್ಟ್ರಿಬ್ಯೂಟರ್ ಕಮಿಷನ್ನು, ಆಮೇಲೆ ಮಲ್ಟಿಪ್ಲೆಕ್ಸ್ ಶೇರ್ ಅಥವಾ ಸಿಂಗಲ್ ಥಿಯೇಟರ್ ಶೇರ್ ಅಂತ ಹೇಳಿ 50% ಆಲ್ಮೋಸ್ಟ್ ನಿಮಗೆ ಹೊರಟೋಗುತ್ತೆ. ಯಾಕಂದ್ರೆ 18% GST ಇದೆ. ಹೋದಂಗ ಹೌದು, 100 crores ಅಂದ್ರೆ ಕೈಗೆ ಸಿಗೋದು 50 ಕೋಟಿ ನಿಮಗೆ ಆ ನಿರ್ಮಾಪಕನಿಗೆ. ಹೌದು ಹೌದು ಹೌದು. ಬಟ್ ಪೇಪರ್ ಅಲ್ಲಿ ಹಾಕೋದು ಓವರ್ ಆಲ್ ಕಲೆಕ್ಷನ್, ಅದೆಲ್ಲ ಏನು ತೋರಿಸೋದಿಲ್ಲ. ಅಂದ್ರೆ ಒಟ್ಟು ಮೊತ್ತ ಅಂದ್ರೆ ಈಗ ಎಲ್ಲರೂ ನಮಗೆ ಪಾರ್ಟ್ನರ್ಸ್ ತರನೇ, ಸ್ಟೇಕ್ ಹೋಲ್ಡರ್ಸ್ ತರನೇ. ಈಗ ಒಬ್ಬ ಮಲ್ಟಿಪ್ಲೆಕ್ಸ್ ಇವನಿದ್ರು ಈಗ ನಾವು ಅವ್ರಿಗೆ ವೆಂಡರ್ಸ್, ಆಯ್ತಾ. ಈಗ ಅವರು ನಮಗೆ ವೆಂಡರ್ಸ್, ಹಂಗಾಗುತ್ತೆ. ಇಲ್ಲಿ ಏನಾಗುತ್ತೆ ನಿಮಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಬರೋ ಅಮೌಂಟು ಮತ್ತು ಸಿಂಗಲ್ ಥಿಯೇಟರ್ ಬರೋ ಅಮೌಂಟು ನಿಮ್ಗೆ ಎರಡು ಆವ್ರೇಜ್ ತೆಗೆದ್ರೆ ಆಲ್ಮೋಸ್ಟ್ 50% ಹೊರಟೋಗ್ಬಿಡುತ್ತೆ ಈ ಒಂದು ಇದರಲ್ಲಿ. ಬಟ್ ಅವರೆಲ್ಲರೂ ನಮಗೆ ಸ್ಟೇಕ್ ಹೋಲ್ಡರ್ಸ್, ಸಿನಿಮಾ ಅಂತ ಬಂದರೆ ಎಲ್ಲರೂ ಫಲಾನುಭವಿಗಳೇ. ಸೊ ಒಟ್ಟು ಗಳಿಕೆ ಅಂತಲೇ ಕನ್ಸಿಡರ್ ಆಗುತ್ತೆ ಒಂದು ಸಿನಿಮಾ ಒಟ್ಟು ಗಳಿಕೆ ಏನಿದೆ. ಸೊ ಅದನ್ನೇ ಎಲ್ಲರೂ ಪ್ರೊಜೆಕ್ಟ್ ಮಾಡ್ಕೊತಾರೆ. ಒಂದೊಂದು ಎಕ್ಸಾಜರೇಷನ್ಸ್ ಇದ್ದೇ ಇರುತ್ತೆ. ಈಗ 80 ಕೋಟಿ ಆಗಿರುತ್ತೆ, 100 ಕೋಟಿ ಅಂತ ಹೇಳ್ಬೋದೇ, ನಡೆಯುತ್ತೆ ಬಿಡು ಅನ್ನೋ ಥರನೇ ಇರುತ್ತೆ. ಅಥವಾ ಕೆಲವೊಂದ್ಸತಿ ಕೆಲವ್ರು ಕಡಿಮೆ ಹೇಳ್ತಾರೆ ಟ್ಯಾಕ್ಸ್ ಉಳಿಸೋದಕ್ಕೆ. ಈಗ 150 ಕೋಟಿ ಆಗಿರೋ 100 ಕೋಟಿ ಅಂತ ಹೇಳಿರ್ಬೋದು. ಸೊ ಅದೆಲ್ಲ ನಿಮಗೆ ಇನ್ಸೈಡ್ ದ ಬಾಕ್ಸ್ ಆಫೀಸ್ ಏನಾಗಿದೆ ಅನ್ನೋದು ಅಲ್ಲಿ ಯಾರು ಇರ್ತಾರೆ ಪೈವಟಲ್ ರೋಲ್ಸ್ ಅಲ್ಲಿ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಈಗ ನಮಗೇನು ಒಂದು ಅಂದಾಜು ಮಾಡ್ಬೋದು. ಈಗ ಒಂದು ಸಿನಿಮಾ ಒಂದು 250 ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಅಂದರೆ ಏನು ಬಿಸ್ನೆಸ್ ಆಗಿರ್ಬೋದು, ಎಷ್ಟು ವೀಕ್ ಓಡಿದೆ, ಅದು ಎಕ್ಸ್ಪರ್ಟ್ಸ್ಗೆ ಗೊತ್ತಾಗ್ಬಿಡುತ್ತೆ, ಒಂದು ಅಂದಾಜು ಗೊತ್ತಾಗುತ್ತೆ. ಬಟ್ ಎಕ್ಸಾಕ್ಟಾಗಿ ಹೇಳೋದು ತುಂಬ ಕಷ್ಟ. ಓಕೆ, ಬಟ್ ನಂಗೆ ಈಗ ಡೌಟ್ ಇದೆ, ಯಾರಿಗೆಲ್ಲ ಗೊತ್ತಿರುತ್ತೆ ಎಷ್ಟು ಕಲೆಕ್ಷನ್ ಆಗ್ತಿದೆ ಅನ್ನೋದು? ಯಾರಿಗೆಲ್ಲ ಮೇನ್ ಆಗಿ ಆ ಸಿನಿಮಾ ಒಂದು ಚೌಕಟ್ಟಲ್ಲಿ ಯಾರೆಲ್ಲ ಅವೇರ್ ಆಗಿರ್ತಾರೆ, ಇಷ್ಟಿಷ್ಟು ಬರ್ತಿದೆ ನಮ್ಗೆ, ಇಷ್ಟಿಷ್ಟು ದುಡ್ಡು ಬರ್ತಿದೆ ಅನ್ನೋದು? ನಮಗೆ ಮೇಯ್ನಾಗಿ ಅದಕ್ಕೊಂದು ಮಾಡ್ಯೂಲ್ ಇದೆ. ಈಗ ಮಲ್ಟಿಪ್ಲೆಕ್ಸ್ ಅಂತಂದರೆ ನಿಮಗೆ ಮೇಲ್ಸ್ ಬಂದುಬಿಡುತ್ತೆ, DCRs ಅಂತ ಬರುತ್ತೆ, ಆಯಿತಾ. ಸಿಂಗಲ್ ಥಿಯೇಟ್ರ್ ಅಂದರೆ RPಗಳು ಅಂತ ಇರ್ತಾರೆ. ಪ್ರತಿಯೊಂದು ಥಿಯೇಟ್ರಿಗೆ 350 ಥಿಯೇಟ್ರ್ ಮಾಡಿದೆ ಅಂದರೆ 350 ಜನ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಅವ್ರ ಥಿಯೇಟ್ರ್ ಅಲ್ಲೇ ಆ ಸೆಂಟ್ರಲ್ಲೇ ಇರ್ತಾರೆ. ಈಗ ನೀವು ಈಗ ಲೈಕ್ ತೀರಾ ಇಂಟೀರಿಯರ್ ಪಾರ್ಟ್ಗೆ ಹೋದರೆ ಕರ್ನಾಟಕದಲ್ಲಿ, ಸೊ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಒಬ್ಬ ರೆಪ್ರೆಸೆಂಟೇಟಿವ್ ಅಂತ ಇರ್ತಾನೆ. ಸೊ ಅವನೇನು ಮಾಡ್ತಾನೆ, ಸಿನಿಮಾ ಈಗ 11 ಗಂಟೆ ಶೋ ಅಂತಂದರೆ ಒಂದು 11:15 ತನಕ ನೋಡ್ತಾನೆ ಯಾರ್ಯಾರು ಬರ್ತಾರೆ, ಬಂದ್ಬಿಟ್ಟು ಕೂತ್ಕೊಳ್ತಾರೆ. ರೆಪ್ರೆಸೆಂಟೇಟಿವ್ ಅಂದ್ರೆ ಅವ್ರು ನಮ್ಮ ಕಡೆಯಿಂದ ಅಂದ್ರೆ ಪ್ರೊಡ್ಯೂಸರ್ಸ್ ಆನ್ ಬಿಹಾಫ್ ಆಫ್ ಪ್ರೊಡ್ಯೂಸರ್ ಅಥವಾ ಡಿಸ್ಟ್ರಿಬ್ಯೂಟರ್ ಹೋಗಿರ್ತಾರೆ. ಸೊ ಅವರಿಗೆ ಡೈಲಿ ಇಷ್ಟೊಂದು ಪೇಮೆಂಟ್ ಇರುತ್ತೆ. ಈಗ ಅವ್ರ ಕೆಲಸನೇ ಅಷ್ಟೇ, ಏನು ಕಲೆಕ್ಷನ್ ಆಗುತ್ತೆ ಅದನ್ನ ನೋಡೋದು, ಟೈಪ್ ಮಾಡೋದು, ಗ್ರಾಸ್ ಎಷ್ಟು ನೆಟ್ ಎಷ್ಟು ಹಾಕ್ಬಿಟ್ಟು ನಮಗೆ ಡೇ ನೆಟ್ ಎಷ್ಟಾಯಿತು, ಒಂದು ವೀಕಲ್ಲಿ ಎಷ್ಟಾಯಿತು ಅದನ್ನೆಲ್ಲ ಟೋಟಲ್ ಮಾಡಿ ನೀಟಾಗಿ ಒಂದು ಮೆಸೇಜ್ ಕಳಿಸ್ತಾರೆ. ಮತ್ತೆ ನಿಮಗೆ ಎಲ್ಲ ಸಿನಿಮಾ ಬಂದ್ಬಿಟ್ಟು ನೀವು ಹಾಕಿ ಆ ಸಿನಿಮಾ ಟರ್ಮಿನೇಟ್ ಆದಮೇಲೆ DCRs ಅಂತ ಬರೀತಾರೆ, ಡೈಲಿ ಕಲೆಕ್ಷನ್ ರಿಪೋರ್ಟ್ ಅಂತ. ಸೊ ಅದನ್ನು ನಮಗೆ ಫೋಟೋ ತೆಗೆದು ಕಳಿಸ್ತಾರೆ, ಇಲ್ಲ ಪೋಸ್ಟ್ ಮಾಡ್ತಾರೆ. ಸೊ ಇದು ಸಿಂಗಲ್ ಥಿಯೇಟ್ರದ್ದು ನಾವು
ಮಾಡ್ಕೊಂಡಿರೋ ಒಂದು ಸಿಸ್ಟಮ್ ಇದು. ತುಂಬಾ ದಿನದಿಂದ ಇದು ಹಿಂಗೆ ನಡೀತಾ ಇದೆ, ಈ ಪ್ರೋಸೆಸ್ ಎಲ್ಲ ಇದೆ. ಇತ್ತೀಚೆಗೆ ಕಂಪ್ಯೂಟರ್ ಜನರೇಟೆಡ್ ವೆಂಡಿಂಗ್ ಮಿಷನ್ಸ್ ಎಲ್ಲ ಬಂದಿದೆ. ಸೊ ಹಂಗಾಗಿ ಇನ್ನೂ ಸ್ವಲ್ಪ ಅದು ಈಸಿ ಆಗಿದೆ, ಮೇಲ್ಸ್ ಎಲ್ಲ ನೀಟಾಗಿ ಕಳಿಸ್ಕೋಬಹುದು. ಬಟ್ ಸ್ಟಿಲ್ ನಿಮಗೆ ಸಿ ಸೆಂಟರ್ಗೆಲ್ಲ ಹೋದ್ರೆ ಕೆಲವರಿಗೆ ಮೊಬೈಲ್ ಕೂಡ ಈಗಲೂ ಬೇಸಿಕ್ ಹ್ಯಾಂಡ್ಸೆಟ್ಸ್ ಇಟ್ಕೊಂಡಿದ್ದಾರೆ. ಸೊ ಅವರೆಲ್ಲ ಈಗಲೂ ಮೆಸೇಜ್ ಟೈಪ್ ಮಾಡಿ ಕಳಿಸ್ತಾರೆ. ಸೊ ಅದನ್ನು ನಾವು ಕಲೆಕ್ಟ್ ಮಾಡಿ ಅದನ್ನ ಒಂದು ಎಕ್ಸೆಲ್ ಶೀಟ್ ಮಾಡಿ ಪ್ರೊಡ್ಯೂಸರ್ಗೆ ಕೊಡ್ತೀವಿ ನಾವು. ಸೊ ಅದರಲ್ಲಿ ಗ್ರಾಸ್ ಎಷ್ಟು, ನೆಟ್ ಎಷ್ಟು, ಮತ್ತೆ ಶೇರ್ ಅಂತ ಹೇಳ್ತೀವಿ, ಎಷ್ಟು ಶೇರ್ ಬಂತು, ಫಸ್ಟ್ ವೀಕ್ ಎಷ್ಟು, ಸೆಕೆಂಡ್ ವೀಕ್ ಎಷ್ಟು ರೆಂಟ್ ಹೊರಟೋಯ್ತು, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾವು ಪ್ರೊಡ್ಯೂಸರ್ಸ್ಗೆ ಅದನ್ನ ಡಾಟಾನ ಇನ್ಫಾರ್ಮೇಷನ್ ಮಾಡಿ ಕೊಡ್ತೀವಿ. ಆಮೇಲೆ ಮಲ್ಟಿಪ್ಲೆಕ್ಸ್ ಎಲ್ಲ ನಿಮಗೆ ಅದು ಇಮಿಡಿಯೇಟ್ ನಿಮಗೆ ಆಟೋ ಜನರೇಟೆಡ್ ಥರನೇ ಒಂದು ಸಿಸ್ಟಮ್ ಇದೆ. ಸೊ ನೀಟಾಗಿ ಅದು ಬಂದ್ಬಿಡುತ್ತೆ, ಮೇಲ್ ನಿಮಗೆ ಬಿದ್ದುಬಿಡುತ್ತೆ. ನಿಮಗೆ ಇವತ್ತಿನ ಶೋದು ನಾಳೆ ಸಿಗುತ್ತೆ ನಿಮಗೆ. ಸೊ ಅದು ಕೂಡ ನೀಟಾಗಿ ಎಷ್ಟು ಕಲೆಕ್ಷನ್ ಆಯಿತು, ಎಷ್ಟು ಟಿಕೆಟ್ಸ್ ಹೋದ್ವು, ಅದು ನೀಟಾಗಿ ಗೊತ್ತಿರುತ್ತೆ. ಅದನ್ನು ಪ್ರೊಡ್ಯೂಸರ್ಸ್ಗೆ ಹಾಗೆ ನಾವು ಕಳಿಸ್ತೀವಿ. ಎಕ್ಸೆಲ್ ಶೀಟ್ಗೂ ನಾವು ಎಂಟ್ರಿ ಮಾಡ್ಕೊತೀವಿ. ಆಮೇಲೆ ಅದು ಶೇರ್ ನಮಗೆ ಎಷ್ಟು ಬರುತ್ತೆ, ಅವ್ರಿಗೆ ಎಷ್ಟು ಬರುತ್ತೆ, GST ಎಷ್ಟು, ಇನ್ವಾಯ್ಸಿಂಗ್ ಪ್ರೋಸೆಸ್ ಇರುತ್ತೆ, ಅದನ್ನೆಲ್ಲ ಆಮೇಲೆ ಕ್ಯಾರಿ ಔಟ್ ಆಗುತ್ತೆ. ಸೊ ಅದಾದಮೇಲೆ ಪ್ರೊಡ್ಯೂಸರ್ಗೆ ಅಮೌಂಟ್ ಬರುತ್ತೆ. ಅದಕ್ಕೊಂದು ಚಾನಲೈಸ್ಡ್ ಪ್ರೋಸೆಸ್ ಇದೆ. ಸೊ ಬ್ಯಾಂಕಿಗೆ ಡೈರೆಕ್ಟು ಆಗೋವಂಥದ್ದು. ಈಗ ಸಿಂಗಲ್ ಥಿಯೇಟರ್ದು ಅವ್ರದ್ದು ಒಂಥರ ಇದೆ, ಒಂದಷ್ಟು ಜನ ಬ್ಲ್ಯಾಕಲ್ಲಿ ಕೊಡ್ತಾರೆ, ಒಂದಷ್ಟು ಜನ ಚೆಕ್ ಕೊಡ್ತಾರೆ, ಇನ್ನೊಂದು ಜನ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ, ಹೀಗೆಲ್ಲ ಇರುತ್ತೆ. ಸೊ ನಿಮ್ಗೆ ಅದು ನಾನಾ ಥರ ನಿಮ್ಗೆ ಅದನ್ನ ಹೇಳ್ತಾ ಹೋದ್ರೆ ಅದೊಂದು 3-4 ಗಂಟೆ ನಾವು ಮಾತಾಡಬೇಕು. ತೀರಾ ಡೀಪ್ ಡೈವ್ ಮಾಡಿದ್ರೆ ಅಷ್ಟೇ ನಿಮ್ಗೆ ಸಿನಿಮಾ ಬಿಸ್ನೆಸ್ ಗೊತ್ತಾಗುತ್ತೆ. ನಂಗೆ ಅದ್ರಲ್ಲಿ ವಿಶೇಷ ಅನ್ಸಿದ್ದು ನೋಡಿ, ಅವನದು ಒಂದು ಕೆಲಸ ಅಂತ, ಅವನಿಗೂ ಒಂದು ಸಂಬಳ ಅಂತ. ಎಷ್ಟು ಜನಕ್ಕೆ ಕೆಲಸ ಸಿಗ್ತಿದೆ ನೋಡಿ. ಹೌದೌದು, ಸುಮಾರು ಜನ ಇದ್ದಾರೆ. ಮತ್ತೆ ಅದು ಕೂಡ ನಿಮ್ಗೆ ಲಾಭದಾಯಕವಾಗೇ ಇದೆ. ಆಕ್ಚುಲಿ ನಿಮ್ಗೆ ಒಬ್ಬ ರೆಪ್ರೆಸೆಂಟೇಟಿವ್ ಅಂದ್ರೆ ಒಂದೇ ಸಿನಿಮಾ ಅಲ್ಲ, ಎಲ್ಲ ಸಿನಿಮಾಗೂ ರೆಪ್ರೆಸೆಂಟ್ ಮಾಡ್ಬೋದು. ಬಟ್ ಮೊದಲೆಲ್ಲ ತುಂಬಾ ಚೆನ್ನಾಗಿತ್ತು ಆ ಜಾಬ್ ಎಲ್ಲ. ಬಟ್ ಇವಾಗ ಸ್ವಲ್ಪ ಸಿನಿಮಾಗಳು ಕಡಿಮೆ, ಸ್ಟಾರ್ ಸಿನಿಮಾ ಬರಬೇಕು, ಅವರೆಲ್ಲ ಅವಾಗಲೇ ಅವ್ರಿಗೆಲ್ಲ ಹೊಟ್ಟೆಗೆ ಹಿಟ್ ಸಿಗೋದು. ಸೊ ಈಗ ಅದು ಎಷ್ಟು ಕಡಿಮೆ ಆಗಿದೆ ಅಂದ್ರೆ ತುಂಬಾ ಕಡಿಮೆ ಆಗೋಗಿದೆ. ಸೊ ಥಿಯೇಟರ್ಗಳು ತುಂಬಾ ಕ್ಲೋಸ್ ಆಗ್ತಾ ಇದಾವೆ. ಸೊ ಅದು ಸ್ವಲ್ಪ ನಶಿಸಿ ಹೋಗ್ತಾ ಇದೆ. ಬಟ್ ನಾವು ಸ್ವಲ್ಪ ಬದಲಾಗಿರೋ ಕಾಲಘಟ್ಟದಲ್ಲಿ ನಾವು ಹೊರಡ್ಕೋಬೇಕು. ಏನ್ ಬದಲಾವಣೆ ಆಗ್ತಾ ಇದೆ ಅದಕ್ಕೆ ನಾವು ಅಡಾಪ್ಟ್ ಆಗಬೇಕು, ಹೆದರ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಸೊ ನಾವೇನ್ ಚೇಂಜಸ್ ಮಾಡ್ಕೋಬೇಕು ಅದನ್ನ ಅನಲೈಸ್ ಮಾಡಿ ಸೊ ನಾವು ಬೇಗ ಶಿಫ್ಟ್ ಆಗಿಬಿಟ್ರೆ ಒಳ್ಳೇದು. ಸೊ ಸೂನ್ ತುಂಬಾ ಚೇಂಜ್ ಆಗುತ್ತೆ. ಸಿನಿಮಾ ಟೆಕ್ನಾಲಜಿ ಆಗಲಿ, ಬಿಸ್ನೆಸ್ ಇದಾಗಲಿ ತುಂಬಾ ಚೇಂಜ್ ಆಗುತ್ತೆ. ಅದನ್ನ ಅದರ ನಿರೀಕ್ಷೆಯಲ್ಲೇ ಇದೀವಿ ನಾವು. ಏನ್ ಚೇಂಜ್ ಆಗುತ್ತೆ ಅದು ರಪ್ಪ ಅಂತ ಅದನ್ನ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ ಅಂತ. ಪಾಸಿಟಿವೇ ಇರುತ್ತೆ. ನೋಡಿ, ಪ್ರೋಸ್ ಅಂಡ್ ಕಾನ್ಸ್ ಅಂತಾರಲ್ಲ, ಎರಡೂ ಇದ್ದೇ ಇರುತ್ತೆ ನಿಮ್ಗೆ. ಬಟ್ ನೀವು ಆಲ್ವೇಸ್ ನೀವು ಪಾಸಿಟಿವ್ನೇ ನೋಡಬೇಕು. ಸೊ ನೆಗೆಟಿವ್ಗಿಂತ ಪಾಸಿಟಿವ್ ನೋಡ್ಬೇಕು. ಅಂದ್ರೆ ಕಾಗ್ನಿಟಿವ್ ಮೆಂಟಾಲಿಟಿ ಅಂತಾರೆ. ನೀವು ಏನೇ ಬಂದರೂ ಅದನ್ನ ಸಾಲ್ವ್ ಮಾಡೋ ಅಂತ ಪ್ರಾಬ್ಲಮ್ಸೇ ಇರುತ್ತೆ. ಯಾವುದು ಸಾಲ್ವ್ ಮಾಡೋಕ್ಕಾಗದಿರೋ ಪ್ರಾಬ್ಲಮ್ಸ್ ಇಲ್ಲ ಯಾವುದೇ ಬಿಸ್ನೆಸ್ ಅಲ್ಲಾಗಲಿ. ಬಟ್ ಯಾರು ಜಾಸ್ತಿ ಕಾಗ್ನಿಟಿವ್ ಇರ್ತಾರೋ ಅವ್ರು ಮಾತ್ರ ಅದನ್ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗಿ ಸಕ್ಸಸ್ ಆಗ್ತಾರೆ. ಯಾರಿಗದಾಗಲ್ವೋ ಅದು ಅವ್ರು ಫೇಲ್ ಆಗ್ತಾರೆ ಅಷ್ಟೇ. ಇದು ಸಿಂಪಲ್ ರೂಲ್ ಇದು. ಸೊ ನಾಲೆಡ್ಜ್ ಬೇಸ್ ಮೇಲೆ ಹೋಗ್ಬೇಕು ನೀವೇನೇ ಮಾಡಿದ್ರು. ಬಟ್ ನಂಗೆ ಏನು ಅನಿಸುತ್ತೆ ಗೊತ್ತಾ, ತುಂಬಾ ಸಲ ಈ ಮೂವಿಗಳನ್ನ ನೋಡ್ಕೊಂಡು ಬಂದ್ಮೇಲೆ, ಕನ್ನಡ ಮೂವಿ ಈಗೀಗಿನ ಕೆಲವು ಮೂವಿಗಳನ್ನ ನೋಡಿ ಬಂದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದು, ಬಿಡು ಇನ್ನು ಮುಗೀತು ಕನ್ನಡ ಇಂಡಸ್ಟ್ರಿ, ಇನ್ನೇನಾಗಲ್ಲ, ಏನ್ ಇಂಥ ಸಿನಿಮಾಗಳನ್ನ ಕೊಡ್ತಾರೆ ಅಂತ ನಾನು ಕೇಳಿದ್ ಜಾಸ್ತಿ. ನಾನು ಅದಕ್ಕೆ ಕೇಳಿದ್, ನಾನು ಪಾಸಿಟಿವ್ ನೆಗೆಟಿವ್ ಚೇಂಜಸ್ ಆಗುತ್ತಾ ಅಂತ. ಇಲ್ಲ, ಪಾಸಿಟಿವ್ ಆಗುತ್ತೆ. ಈಗ ನೋಡಿ, ಈಗ ಪ್ರೊಡಕ್ಷನ್ಗಳು ತುಂಬಾ ಕಡಿಮೆ ಆಗಿದೆ. ಈಗ ಲಾಸ್ಟ್ ಇಯರ್ಗಿಂತ ನಿಮ್ಗೆ 250-260 ಸಿನಿಮಾ ಬರೋ ಈ ಜಾಗದಲ್ಲಿ ಈಗ 160-170 ಸಿನಿಮಾ ಬರ್ಬೋದು ಈ ವರ್ಷ. ಸೊ ಕ್ರಮೇಣ ಪ್ರೊಡಕ್ಷನ್ ಕೂಡ ಕಡಿಮೆ ಆಗ್ತಿದೆ. ಏನಕ್ಕೆ ಅಂದರೆ ಎಲ್ಲರಿಗೂ ಅದೊಂದು ಟವು ಬಂದ್ಬಿಟ್ಟಿದೆ. ಈಗ ಸಿನಿಮಾದಲ್ಲಿ ದುಡ್ಡಿಲ್ವಂತೆ, ಬಿಸ್ನೆಸ್ ಮಾಡೋಕ್ಕಾಗಲ್ವಂತೆ. ಇದು ಬಂದ್ಬಿಟ್ಟು ಏನಾಗ್ತಿದೆ, ಒಂದಷ್ಟು ಜನ ಲೈಕ್ ಹಿಂದೆ ಹೋಗ್ತಾ ಇದ್ದಾರೆ ಸಿನಿಮಾನ ಮಾಡೋದ್ರಿಂದ. ಬಟ್ ಅದು ನಮಗೆ ಹೆಂಗೆ ಅಂತಂದ್ರೆ, ಈಗ ನಿಮಗೆ ತುಂಬಾ ನಾಲೆಡ್ಜಬಲ್ ಆಗಿ ನೀವು ಚೆನ್ನಾಗಿ ಕಲ್ತಿದ್ದೀರಾ, ನಿಮ್ಮ ಸಿನಿಮಾ ಮಾಡೋ ಇಚ್ಛೆ ಇದೆ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಒಂದು ಒಳ್ಳೆ ಪ್ರೊಡ್ಯೂಸರ್ಗೆ ಒಳ್ಳೆ ಡೈರೆಕ್ಟರ್ ಸಿಗ್ತಾರೆ, ಒಳ್ಳೆ ಡೈರೆಕ್ಟರ್ಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಾರೆ. ಸ್ವಲ್ಪ ವೇಟಿಂಗ್ ಪೀರಿಯಡ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಮತ್ತೆ ನೋಡಿ, ಓವರ್ ಪ್ರೊಡಕ್ಷನ್ ಆಗ್ತಿದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಸಿನಿಮಾಗಳು ಓವರ್ ಪ್ರೊಡಕ್ಷನ್ ಆಗ್ತಿದೆ. ಇಷ್ಟೊಂದು ಬರಬಾರ್ದು, ಇದು ಒಳ್ಳೇದಲ್ಲ ಇದು ಆ್ಯಕ್ಚುಲಿ. ಸೊ ಸಿನಿಮಾಗಳು ಕಡಿಮೆ ಬರಬೇಕು, ಮತ್ತೆ ಒಳ್ಳೆ ಕ್ವಾಲಿಟಿ ಸಿನಿಮಾಗಳು ಜಾಸ್ತಿ ಆಗಬೇಕು. ಸೊ ಅವಾಗ ನಿಮಗೆ ಈಕ್ವಿಲಿಬ್ರಿಯಂ ಇದಕ್ಕೆ ಬಂದ್ಬಿಟ್ಟು ಒಂದು ಬ್ಯಾಲೆನ್ಸ್ ಆಗುತ್ತೆ. ಸೊ ಅಲ್ಲಿ ತನಕ ಸ್ವಲ್ಪ ಹಿಂಗಾಗೆ ಆಗುತ್ತೆ ನಿಮಗೆ, ಸಿನಿಮಾಗಳು ಚೆನ್ನಾಗಿಲ್ವಂತೆ. ಯಾಕಂದ್ರೆ ಓವರ್ ಪ್ರೊಡಕ್ಷನ್ ಮತ್ತೆ ಕ್ವಾಲಿಟಿ ಕಡಿಮೆ ಇದ್ದಾಗ ಡೆಫಿನೆಟ್ಲಿ ನೀವು ಅಲ್ಲಿ ನಿಮಗೆ ವ್ಯೂವರ್ಸ್ನ ನೀವು ಹೆಂಗೆ ಸೆಳಿತೀರಾ? ಒಂದು ವಾರಕ್ಕೆ 7 ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ, ಈಗ ಒಬ್ಬ ಫಿಲ್ಮ್ ಲವರ್ ಯಾವ್ದನ್ನ ನೋಡ್ತಾನೆ, ಅವ್ನು ಯಾವ್ದನ್ನು ನೋಡಲ್ಲ. ಯಾಕಂದ್ರೆ ಯಾವ್ದು ಚೆನ್ನಾಗಿಲ್ಲ ಅನ್ನೋದು ಬಂದ್ಬಿಡುತ್ತೆ. ಸೊ ಅದೇ ನಿಮ್ಗೆ ಒಂದು ರಿಲೀಸ್ ಆಗಿರೋದು 2-3 ಸಿನಿಮಾ ಸೂಪರ್ ಆಗಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ. ಫಿಲ್ಮ್ ಫ್ರೀಕ್ಸ್ ಈಗಲೂ ಇದ್ದಾರೆ. ಈಗಲೂ ನೀವು ಥಿಯೇಟ್ರಿಗೆ ಹೋದ್ರೆ ಒಳ್ಳೆ ಸಿನಿಮಾ ಜನ ಇದ್ದೇ ಇರ್ತಾರೆ. ನೀವು ನೋಡ್ಬೋದು ಅದನ್ನ. ಬೇಕಾದ್ರೆ ನೀವು ಯಾವುದೇ ಮಲ್ಟಿಪ್ಲೆಕ್ಸ್ಗೆ ಹೋದ್ರು, ಸಿಂಗಲ್ ಥಿಯೇಟರ್ಗೆ ಹೋದ್ರು ಒಂದಷ್ಟು ಜನ ಒಳ್ಳೆ ಸಿನಿಮಾ ಅಂತಂದ್ರೆ ನೀವು ಹೋದ್ರೆ 23 ಜನ ಅಂತ ಮಿನಿಮಮ್ ಇರ್ತಾರೆ 2-3 ವಾರ ಆದ್ರೂ. ಬಟ್ ನೀವು ಹೇಳಿದಾಗ ನಂಗೆ ಬೇರೆ ನೆನಪಾಗುತ್ತೆ, ಯಾವ ಸಿನಿಮಾಗೆ ಹೋದ್ರು ಕೂಡ ಸೂಪರ್ ಪ್ಯಾನ್ ಇಂಡಿಯಾ ಮೂವಿ ಆಗುತ್ತೆ ಅಂತ ಹೇಳೋರು ತುಂಬಾ ಜನ ಬರ್ತಾರೆ. ಬಟ್ ಅದು ಒಂದಿನೂ ಓಡಿರೋದಿಲ್ಲ.
ಇಲ್ಲಿ ಏನಾಗುತ್ತೆ ಈಗ ನಮಗೆ ಅದೇ ಪ್ರತಿಯೊಂದಕ್ಕೂ ಮೈನಸ್ ಪ್ಲಸ್ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಕ್ರೌಡ್ ಪುಲ್ಲಿಂಗ್ ಅಂತ ಹೇಳ್ತಾರೆ, ನೀವು ಕೇಳಿರ್ತೀರಾ. ಕ್ರೌಡ್ ಪುಲ್ಲಿಂಗ್ ಅನ್ನೋದು ಒಂದು ಹೆಂಗೆ ಅಂತಂದ್ರೆ ಅದು ಯಾವ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು ಅಂದ್ರೆ, ಈಗ ಕಡಲೆಕಾಯಿ ವ್ಯಾಪಾರ ಥರ ಫಸ್ಟ್ ನಾನೊಂದಷ್ಟು ನಿಮ್ಗೆ ಟೇಸ್ಟ್ ಮಾಡಕ್ಕೆ ಏನೋ ಒಂದು ಕೊಟ್ಟೆ, ನಿಮ್ಗೆ ಇಷ್ಟ ಆದ್ರೆ ನೀವು ಬಲ್ಕಾಗಿ ನಾವು ಬೈ ಮಾಡ್ತೀರಾ ಅನ್ನೋದು. ಸೊ ಕಡಲೆ ವ್ಯಾಪಾರಿ ಕೂಡ ಅದನ್ನೇ ಮಾಡ್ತಾರೆ. ಇಲ್ಲಿ ಕ್ರೌಡ್ ಪುಲ್ಲಿಂಗ್ ಥರದ್ದೇನೋ ಸ್ಟಾರ್ಟ್ ಮಾಡ್ಕೊಂಡ್ರು, ಫಸ್ಟ್ ಡೇ ಫಸ್ಟ್ ಶೋ ಅಂತ ಅಲ್ಲಿ ಜನ ತುಂಬೋದು, ಅಥವಾ ಜಾಸ್ತಿ ಜನಕ್ಕೆ ಸಿನಿಮಾ ತೋರಿಸೋದು, ಅಥವಾ ಪೇಯ್ಡ್ ಪ್ರೀಮಿಯರ್ ಥರ ಮಾಡೋದು, ಹಿಂಗೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಕೊನೆಗೆ ಏನಾಯ್ತು ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ರು ನಮ್ಮ ಸಿನಿಮಾದವರು. ಈಗ ಅದು ಹೆಂಗೆ ಅಂದರೆ ಒಂದು ಮಾಫಿಯಾ ಥರ ಆಗ್ಬಿಟ್ಟಿದೆ. ಈಗ ನಮಗೆ ಫಿಲ್ಮ್ ಸ್ಪೆಕ್ಟೇಟರ್ಸ್ ಅಂತ ಯಾರಿದ್ರು ನಮಗೆ ಮೊದಲು ಮೆಜೆಸ್ಟಿಕ್ಕಲ್ಲಿ ಬಂದು ಸಿನಿಮಾ ನೋಡ್ತಾರೆ ಅಂತಂದರೆ ಯಾರು? ಕಾಲೇಜ್ ಸ್ಟೂಡೆಂಟ್ಸು, ಯೂತ್ಸು, ಮತ್ತು ಈಗ ಈವ್ನಿಂಗ್ ಟೈಮ್ ಅಂತ ಪೇಜೆಂಟ್ಸು, ಅಥವಾ ಆಟೋ ಡ್ರೈವರ್ಸ್ ಅಥವಾ ಬಸ್ ಡ್ರೈವರ್ಸ್, ಯಾರೇ ಕಂಡಕ್ಟರ್ಸ್, ಒಂದಷ್ಟು ಜನ ಒಂದು ಸೆಕ್ಟರ್ ಇತ್ತು ಲೇಬರ್ ಸೆಗ್ಮೆಂಟ್ ಅಂತ, ಅವರೆಲ್ಲ ಬಂದು ಸಿನಿಮಾ ನೋಡೋರು. ಈಗ ಇವ್ರು ಟಾರ್ಗೆಟ್ ಮಾಡೋದು ಯಾರನ್ನ? ಈಗ ಮಾರ್ನಿಂಗ್ ಟೈಮ್ ಆದರೆ ಈಗ ನಮಗೆ ಇಲ್ಲಿ ಈಗ ಮೆಜೆಸ್ಟಿಕ್ ಅಂತಂದರೆ ಶೇಷಾದ್ರಿಪುರಂ, ಮಲ್ಲೇಶ್ವರಂ, ರಾಜಾಜಿನಗರ, ಇಲ್ಲೆಲ್ಲ ಇರೋ ಸ್ಟೂಡೆಂಟ್ಸ್ ಬಂದು ಸಿನಿಮಾ ನೋಡೋರು. ಮಧ್ಯಾಹ್ನ ಬಂಕ್ ಕೊಡೋದು, ಏನೋ ಒಂದು ಮಾಡಿ ಫಿಲ್ಮ್ ಚೆನ್ನಾಗಿದೆಯಪ್ಪ ಹೋಗಿ, ನಾವೆಲ್ಲ ಹಂಗೆ ಮಾಡ್ತಾ ಇದ್ದಿತ್ತು. ಈಗ ಅಪ್ಪು ಸರ್ ಫಿಲ್ಮ್ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಫಿಕ್ಸ್ ಆಯ್ತು, ಅಟ್ಲೀಸ್ಟ್ ಫಸ್ಟ್ ವೀಕಲ್ಲಿ ನೋಡಲೇಬೇಕು, ಏನೇ ಮಿಸ್ ಆದ್ರೂ ಪರವಾಗಿಲ್ಲ. ಈಗ ಆ ಸ್ಪೆಕ್ಟೇಟರ್ಸ್ಗೆ ಟಿಕೆಟ್ ಫ್ರೀಯಾಗಿ ಹೋಗ್ತಾ ಇದೆ. ಈಗ ಅವನಿಗೆ ದುಡ್ಡು ಕೊಟ್ಟು ಸಿನಿಮಾ ನೋಡಬೇಕು ಅನ್ನೋದು ಅವನಿಗಿಲ್ಲ. ಮತ್ತು ಅವನು ಯಾರು ಇಷ್ಟಪಡ್ತಿದ್ನೋ ಆ ಸ್ಟಾರು ಸಿನಿಮಾಗಳು ಕಡಿಮೆ ಮಾಡ್ತೀಯಾನೆ. ಈಗ ಆ ಸ್ಟಾರ್ ಸಿನಿಮಾ ಬಂದಿಲ್ಲ ಅಂತಂದ್ರೆ ಈಗ ಅವನು ಒಂದು ಇದು ಸಿಗಲ್ಲ, ಅವನಿಗೆ ಅವ್ನ ಪ್ರೇರಣೆ ಸಿಗಲ್ಲ, ಅವ್ನು ಇನ್ಸ್ಪೈರ್ ಆಗಲ್ಲ ಸಿನಿಮಾ ನೋಡ್ಬೇಕಂತ. ಬಟ್ ಅವನಿಗೆ ಕಲಿಸ್ಬಿಟ್ಟಿದ್ದಾರೆ, ಫ್ರೀ ಟಿಕೆಟ್ ಕೊಟ್ಟು ಅವನೇ ಬಂದು ಕೇಳ್ತಾನೆ, ಫ್ರೀ ಟಿಕೆಟ್ ಇದೆಯಾ, ಬರ್ತೀನಿ ನಾನು ಸಿನಿಮಾಗೆ. ನಿಜ. ಇವತ್ತಾಗ ಕಾಲೇಜ್ ಬೋರ್ ಆಗ್ತಿದೆ, ಫ್ರೀ ಟಿಕೆಟ್ ಸಿಗುತ್ತಾ ನೋಡಿ ಎಲ್ಲಾದರೂ. ಇದಕ್ಕೆ ಬಂದು ನಿಂತ್ಬಿಟ್ಟಿದೆ. ಈಗ ಯಾರಿಗೇ ಆಗಲಿ, ಯಾವುದೇ ಈಗ ಕೋರ್ ಫಿಲ್ಮ್ ಸ್ಪೆಕ್ಟೇಟರ್ಸ್ ಏನಿದ್ರು ಅವ್ರಿಗೆಲ್ಲ ಫ್ರೀ ಟಿಕೆಟ್ಸ್ ಹೋಗ್ತಾ ಇದೆ. ಸೊ ನೀವು ಮಾಡಿ, ನಾನು ಹೇಳೋದು 1-2 ದಿನ ಮಾಡಿ, 3ನೇ ದಿನ ನಿಮ್ಮ ಸಿನಿಮಾಗೆ ಬಿಟ್ಬಿಡಿ. ನಿಮ್ಮ ಸಿನಿಮಾ ಕಾಂಟೆಂಟ್ ಚೆನ್ನಾಗಿದೆ, ಜನ ಬಂದು ಸಿನಿಮಾ ನೋಡ್ತಾರೆ. ಅಟ್ಲೀಸ್ಟ್ ನಿಮ್ಗೆ ಭಾನುವಾರ ಈಗ 2 ದಿನ ಸುದ್ದಿ ಆಯಿತು ಅಂದರೆ ಭಾನುವಾರ ಹುಡುಕ್ತಾರೆ ನಿಜವಾಗ್ಲೂ ಸಿನಿಮಾ ನೋಡೋ ಪ್ರೇಮಿಗಳು, ಯಾವ ಸಿನಿಮಾ ಚೆನ್ನಾಗಿದೆ, ಒಂದು ಒಳ್ಳೆ ಸಿನಿಮಾ ಹುಡುಕಾಟ ಇದ್ದೇ ಇರುತ್ತೆ. ಈಗ ನನಗೂ ಕೂಡ ಹಾಗೇನೆ. ಈಗ ನಾನು ಫಿಲ್ಮ್ ಮಾಡೋರಾಗಿ ಈಗ ನಾವು ಅದು ಸಿನಿಮಾನೇ ನೋಡೋಕ್ಕಾಗ್ತಾ ಇಲ್ಲ. ಏನಕ್ಕೆ ಅಂತಂದರೆ ಅಥೆಂಟಿಸಿಟಿ ಹೊರಟೋಗ್ಬಿಟ್ಟಿದೆ. ಎಷ್ಟು ಸಿನಿಮಾ ಬರುತ್ತೆ, 7-8 ಸಿನಿಮಾ ಬಂದಾಗ ಯಾವ್ದು ಸಿನಿಮಾ ನೋಡೋದು, ಯಾವ್ದು ಬಿಡೋದು. ಈಗ ಅದ್ರಲ್ಲಿ ಯಾವುದೋ ಒಂದಷ್ಟು ಜನ ಪುಲ್ ಮಾಡ್ತಾರೆ, ಬರ್ತಾರೆ, ಸಿನಿಮಾ ನೋಡ್ತಾರೆ, ಅವ್ನ ಪಾಡಿಗೆ ಅವ್ನು ಹೊರಟೋಗ್ತಾನೆ, ಅದ್ರ ಬಗ್ಗೆ ಮಾತಾಡಲ್ಲ, ಇನ್ನೊಬ್ರಿಗೆ ಹೇಳೋದು ಇಲ್ಲ, ಅಲ್ಲಿ ನೋಡ್ತಾನೆ ಚೆನ್ನಾಗಿಲ್ಲ ಅಂದ್ಕೊಂಡು ಹೊರಟೋಗ್ತಾನೆ, ಅಥವಾ ಮಧ್ಯಕ್ಕೆ ಎದ್ದೋಗ್ಬಿಡ್ತಾರೆ. ಈ ಥರದ್ದೆಲ್ಲ ಆಗಿದೆ ಪ್ರಾಬ್ಲಮ್ಸು. ಸೊ ಇದೆಲ್ಲ ಡಾರ್ಕ್ ಸೈಡ್ ಆಫ್ ಅವರ್ ಇಂಡಸ್ಟ್ರಿ. ಸೊ ಇದನ್ನು ನೀಟಾಗಿ ನಾವು ಅದನ್ನು ಒಂದು ಪ್ರೋಬಿಂಗ್ ಮಾಡಿ ಏನು ಮಾಡಬೇಕು, ಏನು ಮಾಡಬಾರ್ದು, ಸೊ ಅದನ್ನು ನಾವು ಕರೆಕ್ಟಾಗಿ ಡಿಸೈಡ್ ಮಾಡಬೇಕು. ಸೊ ಅದಕ್ಕೊಂದು ಗೈಡ್ಲೈನ್ಸ್ ಬೇಕು, ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಬೇಕು. ಆ ಒಂದು ಮಾರ್ಗದರ್ಶನ ಆಗ್ತಾ ಇಲ್ಲ ನಮಗೆ. ಸೊ ಅದು ಯಾವತ್ತು ನಿಲ್ಲುತ್ತೋ ಅವತ್ತು ಸಿನಿಮಾ ಮತ್ತೆ ಎದ್ದು ನಿಲ್ಲುತ್ತೆ. ಸೊ ಅದು ಆ ನಿರೀಕ್ಷೆಯಲ್ಲಿ ಇದ್ದೀವಿ ನಾವೆಲ್ಲ.